ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ವಿಶಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆ ಇವತ್ತು ನಾವು ತಿಂಡಿ ಮಾಡಿರಲಿಲ್ಲ ಆಯಿತಾ. ಸ್ವಲ್ಪ ನಂದು ಕೆಲಸ ಇತ್ತು, ಹಾಗೆ ಅಪ್ಪನೂ ಕೂಡ ಅವ್ರ ಕೆಲಸ ಅಂತೇಳಿ ಬೇಗನೆ ಹೋಗಿದ್ರು. ಅಮ್ಮ ಕೂಡ ಇರಲಿಲ್ಲ. ಹಾಗಾಗಿ ನಾನೇನು ಮಾಡಿದೆ ಅಂದರೆ ನನಗೆ ಸ್ವಲ್ಪ ಸ್ಮೂದಿ ಮಾಡ್ಕೊಂಡಿದ್ದೆ. ಇನ್ನು ಅವರು ಕೂಡ ತಿಂಡಿಗೆ ಬರಲ್ಲ ಅಂತ ಹೇಳಿದ್ರಲ್ಲ, ಹಾಗಾಗಿ ನಾನು ತಿಂಡಿ ಏನು ಮಾಡೇ ಇರಲಿಲ್ಲ. ಇನ್ನು ಮಧ್ಯಾಹ್ನ ಒಂದು 11:30 ಅಂತ ಅನ್ಕೋತೀನಿ, ಅವಾಗ ಫೋನ್ ಮಾಡಿ ಹಶ್ವು ಆಗ್ತಿದೆ ಏನಾದರೂ ಮಾಡು ಅಂತ ಹೇಳಿದ್ರು. ಇನ್ನು ಈ ಕಡೆ ಬೆಳಗ್ಗೆ ತಿಂಡಿ ಟೈಮು ಅಲ್ಲ, ಮಧ್ಯಾಹ್ನ ಊಟ ಟೈಮು ಅಲ್ಲ. ಹಾಗಾಗಿ ಏನಾದ್ರೂ ಸಿಂಪಲ್ಲಾಗಿ ಮಾಡೋಣ ಅಂತ ಅಂದ್ಕೊಂಡು ಅವಲಕ್ಕಿ ಮಾಡೋಣ ಅಂತ ಹೇಳಿದೆ. ಅವಲಕ್ಕಿ ಮಾಡ್ತೀನಿ ಬಾರಪ್ಪು, ಬೇಗ ಆಗುತ್ತೆ ಅಂತ. ಅಯ್ಯೋ ಬೇಡ, ನಂಗೆ ತಿನ್ನೋಕ್ಕಾಗ್ತಿಲ್ಲ, ಪನ್ನೀರಲ್ಲಿ ಪುಲಾವ್ ಮಾಡ್ತೀಯಲ್ಲ ಮಾಡು ಅಂತ ಹೇಳಿದ್ರು. ಅವ್ರು ಯಾವತ್ತೂ ಕೇಳಲ್ಲ ಪನ್ನೀರ್ ಪುಲಾವೆಲ್ಲ. ಇವತ್ತು ಅಪರೂಪಕ್ಕೆ ಕೇಳಿದ್ರಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಮನೇಲಿ ಪನ್ನೀರ್ ಕೂಡ ಇರಲಿಲ್ಲ, ಹಾಗಾಗಿ ಅದನ್ನು ಆರ್ಡರ್ ಮಾಡಿಕೊಂಡೆ. ಸಾಮಾನ್ಯವಾಗಿ ಮನೇಲೇ ರೆಡಿ ಮಾಡಿರ್ತೀನಿ. ಈ ಥರ ಏನಾದ್ರೂ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ರೆ ಹೊರಗಡೆಯಿಂದ ತೊಗೊಂಡು ಬರೋದು. ಅವರು ಅದಲ್ಲದೆ ಅಪರೂಪಕ್ಕೆ ಕೇಳಿದ್ದಾರೆ, ಅವ್ರು ಈ ಥರ ಎಲ್ಲ ಕೇಳೋರೇ ಅಲ್ಲ. ಹಾಗಾಗಿ ನನಗೆ ಮಾಡಲ್ಲ ಅನ್ಲಿಕ್ಕೆ ಮನಸ್ಸಾಗಲಿಲ್ಲ. ಅದಕ್ಕೆ ಇವಾಗ ಪನ್ನೀರ್ ಪುಲಾವ್ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ಬೇರೆ ಥರ ಮಾಡ್ತಿರೋದು, ರೆಸಿಪಿನ ಮಿಸ್ ಮಾಡದೆ ನೋಡ್ಕೊಳ್ಳಿ. ಮೊದಲು ಅಚ್ಕಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಸ್ವಲ್ಪ ಉಪ್ಪು, ಹಾಗೆ ಒಂಚೂರು ಅರಿಶಿನದ ಪುಡಿ ಮತ್ತು ಎಣ್ಣೆನ ಹಾಕಿ ಚೆನ್ನಾಗಿ ಒಂಚೂರು ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ನೀರನ್ನ ಸೇರಿಸಿ ಮಸಾಲೆನ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಕಟ್ ಮಾಡಿರೋ ಪನ್ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಒಂದು 150 ರಿಂದ 200 ಗ್ರಾಮ್ ಪನ್ನೀರ್ ತೊಗೊಂಡಿದ್ದೀನಿ. ನಾನು ದಪ್ಪಗೆ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಇಷ್ಟು ದಪ್ಪ ತಿನ್ಲಿಕ್ಕೆ ಇಷ್ಟ ಆಗಲ್ಲ ಅಂದರೆ ಸಣ್ಣಗೂ ಕೂಡ ಮಾಡ್ಕೊಳ್ಬೋದು. ನಮ್ಮನೆ ಏನಿಲ್ಲ, ಅಪ್ಪುಗೆ ಹೇಳ್ಬೇಕಂತ ಅಂದರೆ ಈ ಥರ ದಪ್ಪನೇ ಇರಬೇಕು. ಪನ್ನೀರ್ ಫ್ರೈ ಮಾಡಿಕೊಡ್ಬೇಕು, ಅವಾಗ ತಿಂತಾರೆ, ಈ ಪಲಾವ್ ಗಿಲಾವಾಗ ಹಾಕೋದ್ಕಿಂತ. ಇವತ್ತು ಅವರೇ ಕೇಳಿದ ನನಗೆ ಆಶ್ಚರ್ಯ ಆಗೋಯಿತು. ಹಾಗಾಗಿ ಅವ್ರಿಗೆ ಇಷ್ಟ ಆಗೋ ಥರನೇ ಮಾಡೋಣ ಅಂತ ಹೇಳ್ಬಿಟ್ಟು ಒಂಚೂರು ಬೇರೆ ಥರ ಇವತ್ತು ರೆಡಿ ಮಾಡ್ತಾಯಿದ್ದೀನಿ. ಮ್ಯಾರಿನೇಟ್ ಮಾಡಿರೋ ಪನ್ನೀರನ್ನ ಒಂದು 10 ರಿಂದ 15 ನಿಮಿಷ ಫ್ರಿಜ್ಜಲ್ಲಿ ಇಟ್ಟರೆ ಚೆನ್ನಾಗಾಗುತ್ತೆ, ಸಾಫ್ಟ್ ಆಗುತ್ತೆ. ನಾನು ಇಡ್ಲಿಕ್ಕೇನು ಹೋಗಲಿಲ್ಲ, ಬೇಗ ಮಾಡಬೇಕಿತ್ತಲ್ಲ, ಹಾಗಾಗಿ ಹಂಗೆ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ತರಕಾರಿನೆಲ್ಲ ಕಟ್ ಮಾಡ್ತಾ ಇದ್ದೀನಿ. ಈರುಳ್ಳಿ, ಟೊಮೊಟೊ ಮತ್ತು ಕ್ಯಾಪ್ಸಿಕಮ್ ಇದ್ದರೆ ಕ್ಯಾಪ್ಸಿಕಮ್ ಕೂಡ ಸೇರಿಸ್ಬೋದು. ಕ್ಯಾರೆಟ್, ಬೀನ್ಸ್ ಎಲ್ಲನೂ ಹಾಕ್ತಾ ಇದ್ದೀನಿ. ಮನೇಲಿ ಕ್ಯಾಪ್ಸಿಕಮ್ ಏನಿರಲಿಲ್ಲ. ಇನ್ನು ಪನ್ನೀರನ್ನ ನಾನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನ ಇವಾಗ ಒಂದು ಪ್ಯಾನ್ಗೆ ಹಾಕಿ ಎರಡೂ ಕಡೆ ಫ್ರೈ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಬಳಸ್ಕೊಳ್ಳಿ, ಅಂದರೆ ಒಂಚೂರು ಸ್ಪ್ರೇ ಮಾಡಿಕೊಂಡ್ರೆ ಸಾಕು ಪ್ಯಾನ್ಗೆ, ಜಾಸ್ತಿ ಹಾಕೋ ಅವಶ್ಯಕತೆ ಏನಿಲ್ಲ. ಆದರೆ ಆದಷ್ಟು ಲೋ ಫ್ಲೇಮಲ್ಲೇ ಪನ್ನೀರನ್ನ ಫ್ರೈ ಮಾಡಬೇಕು, ಇಲ್ಲ ಅಂದರೆ ಆ ತವಾಗೆ ಅಥವಾ ಈ ಥರ ಪ್ಯಾನ್ಗೆ ಅದು ಅಂಟ್ಕೊಂಡು ಬಿಡುತ್ತೆ. ಹೈ ಫ್ಲೇಮಲ್ಲಿ ಮಾಡ್ಲಿಕ್ಕೆ ಹೋದರೆ, ಲೋ ಫ್ಲೇಮಲ್ಲಿ ಮಾಡಿದ್ರೆ ನೋಡಿ ಈ ಥರ ಚೆನ್ನಾಗಿ ಫ್ರೈ ಆಗುತ್ತೆ. ಇನ್ನು ಇವಾಗ ಇದನ್ನು ಎತ್ತಿಟ್ಕೊಂಡ್ಬಿಟ್ಟು ಇವಾಗ ಒಂದು ಕಡಾಯಿ ಇಟ್ಟು ಸ್ವಲ್ಪ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ಒಂಚೂರು ಎಣ್ಣೆ, ತುಪ್ಪ ಈ ಪಲಾವ್ಗೆ ಜಾಸ್ತಿ ಬೇಕಾಗುತ್ತೆ. ಇವಾಗ ಪಲಾವ್ ಸ್ಪೈಸಸ್ನ ಹಾಕ್ತಾ ಇದ್ದೀನಿ. ಮಾಮೂಲಿ ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ಬರುತ್ತಲ್ವ, ಎಲ್ಲನೂ ಸ್ವಲ್ಪ ಹಾಕ್ಬಿಟ್ಟು ಶಾಯಿ ಜೀರಾ ಮತ್ತು ಸೋಂಪು ಮತ್ತು ಕಸೂರಿ ಮೇಥಿ ಇಷ್ಟನ್ನು ಕೂಡ ಸೇರಿಸಿ ಒಂಚೂರಂಗೆ ಬಿಸಿ ಮಾಡಿಕೊಂಡು 1.5 ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಒಂಚೂರು ದೊಡ್ಡದಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೋಬೇಕು ಆಯಿತಾ. ಈಗ ಹುರಿತಿರುವಾಗಲೇ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಕೂಡ ಸೇರಿಸ್ಬೋದು. ಹಸಿರು ಮೆಣಸಿನ್ಕಾಯಿ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಆಯಿತಾ. ಇನ್ನೀಗ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಸೇರಿಸಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಂಡ್ಬಿಟ್ಟು ಅದಾದಮೇಲೆ ಬಟಾಣಿ, ಕ್ಯಾರೆಟು, ಬೀನ್ಸು ಇದನ್ನೆಲ್ಲ ಸೇರಿಸ್ಕೊತಾ ಇದ್ದೀನಿ. ಆಗಲೇ ಹೇಳ್ದಂಗೆ ಮನೇಲಿ ಯಾವ ತರಕಾರಿ ಇದೆ ಅದನ್ನೆಲ್ಲ ನೋಡಿಕೊಂಡು ಸೇರಿಸಿ, ನವಿಲ್ಕೋಸು ಬರುತ್ತಲ್ಲ ಅದನ್ನು ಹಾಕೋಬೋದು, ಆಲೂಗಡ್ಡೆ ಹಾಕೋಬೋದು. ನಾನು ಮನೇಲಿ ಯಾವುದಿದೆ ನೋಡಿ ಅದನ್ನು ಹಾಕ್ತೆ. ಇನ್ನು ತರಕಾರಿನೆಲ್ಲ ಒಂಚೂರು ಎಣ್ಣೆಲಿ ಹಂಗೆ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಒಂದು 2 ಟೊಮೊಟೊನ ದೊಡ್ಡದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಟೊಮೊಟೊ ಹಾಕಿ ಟೊಮೊಟೊ ಸಾಫ್ಟ್ ಆದಮೇಲೆ ಈಗ ಬಿರಿಯಾನಿ ಪೌಡರ್ನ ಹಾಕ್ತಾಯಿದ್ದೀನಿ. ಇದು ಮನೇಲೇ ರೆಡಿ ಮಾಡ್ಕೊಂಡಿರೋ ಬಿರಿಯಾನಿ ಪೌಡರು 1.5 ಸ್ಪೂನಷ್ಟು ಹಾಕಿದ್ದೀನಿ. ಈಗ ಒಂದು ಸ್ವಲ್ಪ ಉಪ್ಪು ಹಾಗೆ ಅರಶಿನ ಪುಡಿ ಕೂಡ ಸೇರಿಸ್ತಾ ಇದ್ದೀನಿ. ರುಚಿ ನೋಡಿಕೊಂಡು ಸೇರಿಸ್ಕೊಳ್ಳಿ ಆಯಿತಾ, ತೀರೋ ಉಪ್ಪಾದರೆ ಚೆನ್ನಾಗಿ ಅನಿಸಲ್ಲ. ಹಾಗೆ ಇದೆಲ್ಲ ಮಿಕ್ಸ್ ಆಗಿದ್ದಾದಮೇಲೆ ಒಂದು 2 ರಿಂದ 3 ಸ್ಪೂನ್ ಆಗೋವಷ್ಟು ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ. ಒಂಚೂರು ಹುಳಿ ಮೊಸರಿದ್ರೆ ಚೆನ್ನಾಗಿರುತ್ತೆ. ನಮ್ಮನೆ ಮೊಸರು ಫ್ರೆಶ್ ಆಗಿತ್ತು, ಅದನ್ನೇ ಸೇರಿಸ್ಬಿಟ್ಟು ಇವಾಗ ಫ್ರೈ ಮಾಡ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಅದ್ರ ಪಾಡ್ಗದು ಲೋ ಫ್ಲೇಮಲ್ಲೇ ಬೇಯ್ಕೊಳ್ತಾ ಇದೆ. ಇನ್ನು ಈ ಕಡೆ ಬಾಸುಮತಿ ಅಕ್ಕಿ ಒಂದು 2.5 ಗ್ಲಾಸ್ ತೊಗೊಂಡು ನೀರು ಹಾಕಿ ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ. ಒಂದು 10 ನಿಮಿಷ ನೆನೆಸಿಟ್ರೆ ಇನ್ನೂ ಚೆನ್ನಾಗಿರುತ್ತೆ. ನನಗೆ ಇವತ್ತು ಟೈಮ್ ಇರಲಿಲ್ಲಲ್ವ, ಹಾಗಾಗಿ ಏನನ್ನೂ ಕೂಡ ಜಾಸ್ತಿ ಹೊತ್ತು ನೆನೆಸಿಡೋದೆಲ್ಲ ಮಾಡಲಿಲ್ಲ. ಇನ್ನು ನೀವಿಲ್ಲಿ ನೋಡ್ಬೋದು ತರಕಾರಿ ಎಲ್ಲ ಸ್ವಲ್ಪ ಚೆನ್ನಾಗಿ ಕುಕ್ ಆಗಿದೆ, ಒಂದು 50% ಬೆಂದಿದೆ ಆಯಿತಾ. ಈಗ ನಾವು ಅಕ್ಕಿ ಎಷ್ಟು ತೊಗೊಂಡಿರ್ತೀವಿ ನೋಡಿ ಅದ್ರ ಡಬಲ್ ನೀರು ತೊಗೋಬೇಕಾಗತ್ತೆ. ಡಬಲ್ ಅಂದರೆ ಒಂಚೂರು ಕಡಿಮೆನೇ ತೊಗೊಳ್ಳಿ. ಇವಾಗ 2 ಗ್ಲಾಸ್ ಅಕ್ಕಿ ತೊಗೊಂಡ್ರೆ 4 ಗ್ಲಾಸ್ ನೀರು ಹಾಕ್ಕೊತೀವಲ್ವ. ಬಾಸುಮತಿ ಅಕ್ಕಿ ತೊಗೊಂಡಿರೋದ್ರಿಂದ 3.5 ಗ್ಲಾಸ್ ಹಾಕ್ಕೊಳ್ಳಿ, ಆವಾಗ ಅನ್ನ ಸರಿಗಾಗತ್ತೆ, ಮುದ್ದೆ
ಥರನೂ ಆಗಲ್ಲ, ತೀರಾ ಉದ್ರುದ್ರಾಗೂ ಕೂಡ ಆಗಲ್ಲ, ಚೆನ್ನಾಗಾಗುತ್ತೆ. ಇನ್ನು ನೀರು ಹಾಕಿದ್ಮೇಲೆ ಕುದಿಲಿಕ್ಕೆ ಇಟ್ಕೊಂಡಿದ್ದೀನಿ. ಅಷ್ಟರಲ್ಲಿ ಈ ಕಡೆ ಸ್ವಲ್ಪ ಸಲಾಡ್ಗೆಲ್ಲ ರೆಡಿ ಮಾಡ್ಕೊಂಬಿಡೋಣ ಅಂತೇಳಿ ಅದನ್ನು ಕೂಡ ರೆಡಿ ಮಾಡಿಕೊಂಡೆ. ಇನ್ನು ನೀರೆಲ್ಲ ಚೆನ್ನಾಗಿ ಕುದ್ದಿದೆ ನೋಡಿ. ಈ ಟೈಮಲ್ಲಿ ಏನಾದರೂ ಉಪ್ಪು ಬೇಕಾಗಿದ್ದರೆ ಸೇರಿಸ್ಕೋಬೋದು, ಇಲ್ಲಾಂದರೆ ಅಕ್ಕಿನ ಸೇರಿಸ್ಬಿಟ್ಟು ಒಂದು ಸ್ವಲ್ಪ ಬೇಯ್ತಿರುವಾಗ ಕೂಡ ನೋಡ್ಕೋಬೋದು ಉಪ್ಪು ಏನಾದರೂ ಬೇಕಾ, ಹಾಕ್ಬೇಕಾ, ಖಾರ ಏನಾದರೂ ಬೇಕಾ ಅಂತೇಳಿ. ಬಿರಿಯಾನಿ ಪೌಡರ್ಗೆ ನಾನು ಸ್ವಲ್ಪ ಖಾರದ ಪುಡಿ ಎಲ್ಲನೂ ಕೂಡ ಸೇರಿಸಿ ಮಾಡಿರೋ ಅಂಥದ್ದು, ಹಾಗಾಗಿ ನಾನೇನು ಎಕ್ಸ್ಟ್ರಾ ಹಾಕ್ಲಿಕ್ಕೆ ಹೋಗಲಿಲ್ಲ. ನಿಮಗೆ ಇನ್ನೊಂಚೂರು ಖಾರ ಬೇಕು ಅನ್ನೋಂಗಿದ್ರೆ ಸ್ವಲ್ಪ ಸೇರಿಸ್ಕೋಬೋದು. ಇವಾಗ ಅನ್ನ ಎಲ್ಲ ಹಾಕಿದ್ಮೇಲೆ ಇನ್ನೇನು ನಾವು ದಮ್ ಕಟ್ತೀವಿ ಅನ್ನೋ ಟೈಮ್ಗೆ ಪನ್ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ. ಪುದೀನ ಸೊಪ್ಪಿದ್ರೆ ಪುದೀನ ಸೊಪ್ಪು ಕೂಡ ಹಾಕ್ಕೊಳ್ಳಿ. ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 70% ಅಕ್ಕಿ ಬೆಂದಿದೆ ಅಂದಾದಮೇಲೆ ಮಾಮೂಲಿ ಲಿಡ್ನ ಕ್ಲೋಸ್ ಮಾಡಿ ಒಂದು ತವಾ ಕೆಳಗಡೆ ಇಟ್ಬಿಟ್ಟು ದಮ್ ಕಟ್ಕೊಂಡ್ರೆ ಆಯಿತು. ಇದನ್ನು ನಾವು ಕುಕ್ಕರಲ್ಲಿ ಕೂಡ ಮಾಡ್ಬೋದು, ಟೈಮ್ ಇಲ್ಲ ಕುಕ್ಕರಲ್ಲಿ ಮಾಡ್ತೀವಿ ಅಂದರೂ ಕೂಡ ಈಸಿಯಾಗಿ ಮಾಡಿಬಿಡ್ಬೋದು. ಇನ್ನು ಈ ಕಡೆ ರೈತ ಮಾಡ್ಲಿಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ನಿಮಗೆ ಗೊತ್ತಿರೋ ಹಾಗೆ ನಾನು ಸುಮಾರು ಥರ ರೈತಗಳನ್ನ ಮಾಡ್ತೀನಿ. ಇವತ್ತು ಮನೇಲಿ ಕ್ಯಾರೆಟು ಮತ್ತು ದಾಳಿಂಬೆ ಹಣ್ಣಿತ್ತಾಯ್ತಾ, ಯಾಕೋ ನಂಗೆ ತಿನ್ಬೇಕು ಅನ್ನಿಸ್ತಾ ಇತ್ತು, ಹಾಗಾಗಿ ಇವತ್ತು ಅದನ್ನೇ ಸೇರಿಸ್ಕೊಂಡಿದ್ದೀನಿ. ಮೊಸರಿಗೆ ಕ್ಯಾರೆಟು ಮತ್ತು ಪೊಮೊಗ್ರೆನೇಟ್ನ ಹಾಕಿ ಒಂಚೂರು ಜೀರಿಗೆ ಪುಡಿ ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು, ಬೇಕು ಅನ್ನಂಗಿದ್ರೆ ಒಂದು ಚೂರು ನಿಂಬೆಹಣ್ಣಿನ ರಸ ಹಾಕೊಂಡ್ಬಿಟ್ರೆ ಇದು ರೆಡಿ ಆಗುತ್ತೆ. ನನಗಿದನ್ನು ಈ ಥರ ಪುಲಾವ್ ಒಟ್ಟಿಗೆ ತಿನ್ನೋದಲ್ದೇ ಸಪ್ರೇಟಾಗಿ ಹಂಗೆ ಒಂದು ಬೌಲ್ಗೆ ಹಾಕೊಂಡು ತಿನ್ಲಿಕ್ಕೆ ತುಂಬ ಇಷ್ಟ ಆಗುತ್ತೆ ಆಯಿತಾ. ಒಂಥರ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ. ಮೊಸರಿಗಿಂತ ಯೋಗಟ್ನ ಯೂಸ್ ಮಾಡ್ಕೊಳ್ಳಿ, ಅವಾಗ ಇನ್ನೂ ಚೆನ್ನಾಗಿ ಅನಿಸುತ್ತೆ. ಸ್ವಲ್ಪ ಸ್ವೀಟ್ ಇರುತ್ತಲ್ಲ, ಚೆನ್ನಾಗಿ ಅನಿಸುತ್ತೆ ತಿನ್ನಲಿಕ್ಕೆ. ಇನ್ನು ಪುಲಾವ್ ಕೂಡ ರೆಡಿ ಆಯಿತು ನೋಡಿ, ಎಷ್ಟು ಚೆನ್ನಾಗಾಗಿದೆ ಅಂತೇಳಿ. ಅನ್ನನೂ ಕೂಡ ಅಷ್ಟೇ ಉದ್ರುದ್ರಾಗಿ ಚೆನ್ನಾಗಾಗಿದೆ. ನಮ್ಮ ಮನೇಲಿ ಅಪ್ಪುಗೆ ಹಿಂಗೆ ಇರಬೇಕು, ಪೂರ್ತಿಯಾಗಿ ಉದ್ರುದ್ರಾಗಿದ್ರು ಅವ್ರಿಗೆ ಅಷ್ಟೊಂದು ಇಷ್ಟ ಆಗಲ್ಲ. ಅಂದರೆ ಬಾಸುಮತಿ ಅಕ್ಕಿಲಿ ಅಷ್ಟೊಂದು ಇಷ್ಟ ಆಗಲ್ಲ, ಮಾಮೂಲಿ ಅಕ್ಕಿ ಆದರೆ ತಿಂತಾರೆ ಅವರು. ಇನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡಿ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೆ. ಅವ್ರು ಇನ್ನೂ ಬಂದಿರಲಿಲ್ಲ ಹೇಳ್ಬೇಕಂದ್ರೆ, ಇದೊಂಚೂರು ವಿಡಿಯೋ ಮಾಡ್ಕೊಳ್ಳೋಕ್ಕೆ ಅಂತೇಳಿ ಮಾಡಿದೆ. ಆಮೇಲೆ ಅವ್ರು ಬಂದು ಊಟ ಎಲ್ಲ ಮುಗಿಸ್ಕೊಂಡ್ರು. ಒಂಥರ ಊಟನೇ ಆಗೋಯ್ತು ಇವತ್ತು ನಮ್ಮದು. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು, ಟ್ರೈ ಮಾಡಿ ನೋಡಿ. ಬಿರಿಯಾನಿ ಮಸಾಲೆ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಇನ್ನೂ ಒಂಚೂರು ನೀವು ಸೇರಿಸ್ಕೋಬೋದು, ಹಾಗೆ ಗರಂ ಮಸಾಲೆ ಎಲ್ಲ ಹಾಕೋಬೋದು. ಆ ಪೌಡರಲ್ಲೇ ನಾನು ಎಲ್ಲನೂ ಹಾಕಿ ಮಾಡಿರೋದ್ರಿಂದ ನಾನು ಎಕ್ಸ್ಟ್ರಾ ಏನೂ ಸೇರಿಸ್ಕೊಳ್ಳಿಕ್ಕೆ ಹೋಗಲಿಲ್ಲ. ಇನ್ನು ಮಧ್ಯಾಹ್ನ ನನ್ನ ಬ್ಲಾಗ್ನ ಕಂಟಿನ್ಯೂ ಮಾಡಿದೆ ನೋಡಿ. ಕೆಳಗೆ ಹೋಗಿ ಬಂದರೆ ಸಮಾಧಾನ ಆಯ್ತದಾ? ಕೆಳಗಡೆ ಮಕ್ಳು ಇರ್ತಾರಲ್ಲ, ಅವ್ರನ್ನ ನೋಡಿದ್ರೆ ಸಮಾಧಾನ ಆಗುತ್ತೆ. ಸುತ್ತಬೇಕು, ಏನು ಓಡಾಡಬೇಕು, ಓಡಾಗ ಮೆಟ್ಲ ಹತ್ರ ನಿಂತ್ಕೊಳ್ಳೋದು. ಏನು ಗೊತ್ತಾ, ಈಗ ನಾವು ಒಂಚೂರು ತಿರ್ಗಂಗಿಲ್ಲ. ಇಲ್ಲಿಂದ ಸೀದಾ ಮಂಡಿಗಳಲ್ಲಿ ಹೋಗಿ ಮೆಟ್ಲ ಹತ್ರ ನಿಂತಿರ್ತಾರೆ. ಇಳಿಯಲ್ಲ, ಭಯ ಇದೆ ಬಿದ್ಬಿಡ್ತೀನಿ ಅಂತ, ಅಲ್ಲೇ ನಿಂತ್ಕೋತಾರೆ. ಆಮೇಲೆ ಮೆಟ್ಲು ಹತ್ಕೊಂಡು ಮೇಲೆ ಹೋಗ್ತಾರೆ. ನಮಗೆ ಹಿಡ್ದು ಸಾಕಾಗಿದೆ. ಸಾಧುಕ್ ಹೋಗಿಲ್ಲ ಅಂತಾರ ಇದು ಮಾತಾಡ್ತಿರೋ ಚೇಂಬರ್ ಹತ್ರ ಹಿಂಗ್ ಕಾಲಿಕ್ಬಿಟ್ಟು ಒಂದು ಫಿಲಮಲ್ಲಿ ಹಿಂಗೆ ಆಕಳ ಬೇಡವಾ ಇಡ್ಲಾ ಬೇಡವಾ ಅಂತಾರಲ್ಲ, ಹಂಗಾಗೋಗೈತ್ ಕತೆ ನಮ್ದು. ನಿಮ್ ಬಗ್ಗೆನೇ ಹೇಳ್ತಿರೋದು, ನಿಮ್ದೇ ಗುಣಗಾನ. ಸುಬ್ಬಾ ಇಷ್ಟೊತ್ತು ನಂಗೆ ಆಗ್ತಿರ್ಲಿಲ್ಲ ಆಯ್ತಾ, ಅದಕ್ಕೆ ಕೆಳಗಡೆ ಕರ್ಕೊಂಡು ಹೋದೆ, ಅಲ್ಲಿ ಮಕ್ಳು ನೋಡ್ಕೊಂಡಿರ್ತಾರೆ ಅಂತ. ಏನು ಅಂಬ ಹೋಗೋಣ ಇರು, ತೋರಿಸ್ತೀನಿ. ಅಲ್ಲೇನ್ ಸುಮ್ನೆ ಇರ್ತಾರ, ಮಕ್ಳಿಗೆಲ್ಲ ಹಿಂಗ್ ಎಳಿಯೋದು, ಹಿಂಗ್ ಹೊಡಿಯೋದು, ಇದೆಲ್ಲ ಮಾಡ್ತಾರೆ. ಅಂಬ ಹತ್ರ ಕರ್ಕೊಂಡು ಹೋದ್ರೆ ಮುಟ್ಟಲ್ಲ, ಎದ್ರಕಣದು. ಇನ್ನು ಇವಾಗ ಸ್ವಲ್ಪ ಹೊರಗಡೆ ಹೋಗಿ ಬರ್ಬೇಕು. ಇವತ್ತು ಆಂಟಿದು ಬರ್ತಡೇ ಆಯ್ತಾ, ಹಾಗಾಗಿ ಕೇಕ್ ತೊಗೊಂಬರೋಣ ಅಂತ ಹೇಳಿ, ಕೇಕು ಏನಾದರೂ ಗಿಫ್ಟ್ ತರೋಣ ಅಂತ. ಅವ್ರಿಗೇನು ಗಿಫ್ಟ್ ಕೊಡೋದು ಅನ್ನೋದೇ ನಮಗೆ ಗೊತ್ತಾಗಲ್ಲ. ಅವ್ರಿಗೇನು ಕೊಡೋದು ಅಂತ ಯೋಚನೆ. ಅವ್ರಿಗೆ ಸೀರೆ ಅಂದ್ರೇ ಭಾಳ ಪ್ರೀತಿ ಆಯಿತಾ. ನಾವು ಏನು ಕೊಟ್ಟರು ಅವ್ರಿಗೆ ಅಷ್ಟು ಖುಷಿ ಆಗಲ್ಲ, ಸೀರೆ ಕೊಟ್ಟರೆ ಫುಲ್ ಖುಷಿ ಆಗಿಬಿಡುತ್ತೆ. ಹಾಗಾಗಿ ಒಂದು ಮನಸ್ಸಲ್ಲಿ ಸೀರೆ ತೊಗೊಳ್ಳೋಣ ಅಂತಿದೆ, ಒಂದು ಮನಸ್ಸಲ್ಲಿ ಬೇಡ ಬೇರೆ ಏನಾದರೂ ನೋಡೋಣ ಅಂತ ಇದೆ. ಅಲ್ಲಿ ಹೋಗೋವರೆಗೂ ಯೋಚನೆ ಮಾಡ್ತೀನಿ, ನಾನು ಕೇಕ್ ತೊಗೊಳ್ಳೋವರೆಗೂ ಯೋಚನೆ ಮಾಡ್ತೀನಿ, ಆಮೇಲೆ ಡಿಸೈಡ್ ಮಾಡ್ತೀನಿ ಏನು ತೊಗೊಳ್ಳೋದು ಏನು ಬೇಡ ಅಂತ. ಜಡ ಹೊರಡೋಣ. ಅಮ್ಮಮ್ಮಂಗೆ ಏನು ಹೇಳಿದ್ರಿ ಬೆಳಗ್ಗೆ? ವಿಶ್ ಮಾಡಿದ್ರ? ಫೋನ್ ಮಾಡಿದ್ರೆ ಅಂತಾರೆ ವಿಶ್ ಮಾಡಿ ಜಾಡು ಅಂದರೆ. ನೆಕ್ಸ್ಟ್ ಇಯರ್ ಮಾಡ್ತಾರಲ್ವ ಅಪ್ಪು? ನಾನು ಕರೆದ್ರೆ ಮಾತ್ರ ತಿರ್ಗೋದು. ನೆಕ್ಸ್ಟ್ ಇಯರ್ ಬರ್ತಡೇ ಅಷ್ಟರಲ್ಲಿ ವಿಶ್ ಮಾಡ್ತಾರೆ ಪಚ್ಕ ಪಚ್ಕ ಅಂತ. ಅಮ್ಮ ಅಮ್ಮ ಹೋಯ್ತೀನಿ, ನಾನು ಹೋಯ್ತಾ ಇದ್ದೀನಿ. ಅರ್ಥ ಆಯ್ತಾಯ್ತು ಅವ್ನಿಗೆಲ್ಲ. ಈಗ ಸ್ವಲ್ಪ ಹೋಗ್ತಿದ್ದೀನಿ ಅಂತಾರಲ್ಲ, ಅದಕ್ಕೆ ಎತ್ಕೋತಾ ಇಲ್ಲ ಅಂತ. ಆಯ್ತು ನಡೀರಿ, ನಿಮ್ ಡಾಡು ಹತ್ರನೇ ನಡೀರಿ, ಹೋಗೋಣ ನಡೀರಿ. ಖುಷಿ ಆಗ್ಬಿಡ್ತಾ ಈಗ. ಇನ್ನೇನ್ ಕರಿ ನೋಡೋಣ. ಬನ್ನಿ ಕಂದ, ಜಾಣಮ್ಮ ಹತ್ರ ಬನ್ನಿಪ್ಪ. ಇನ್ನು 9 ತಿಂಗಳು ಎತ್ತಿರೋ ಅಮ್ಮ ಕಣವ, ಹೋಗವ ಬರಲ್ಲ ಅನ್ನೋದು ಜಾಣೋ. ನೋಡಿ ಇವಾಗ ಹೋಗಂದ ಅಮ್ಮ ಬಾರವಾ. ಅಲ್ಲ ಅಪ್ಪು, ಎಲ್ರು ಹೇಳ್ತಾರೆ ಗಂಡ್ ಮಕ್ಳಿಗೆ ಅಮ್ಮ ಅಂದ್ರೇನೆ ಪ್ರೀತಿ ಅಂತ.
ಆಮೇಲೆ ಬೆಳೀತಾ ಬೆಳೀತಾ ನಾವು ಇದಕ್ಕೆ ಎದುರಿಸೋದು ಹೊಡೆಯೋದು ಸ್ಟಾರ್ಟ್ ಮಾಡ್ತೀವ, ನೀವೆಲ್ಲ ಭಯ ಇಕ್ಕಿರ್ತೀರಾ, ಅಪ್ಪ ಬಂದು ಹೊಡಿತದೆ ಅಂತ. ಅವಾಗ ಏನದು ಹೊರಗಡೆ ಕರ್ಕೊಂಡು ಹೋಗ್ಲಿ ಅಂತನಾ? ಅಪ್ಪ ಬಂದು ಹೊಡಿತದೆ ಅಂತ ಹೇಳ್ತೀರಾ, ಅವಾಗ ಅವನು ಉಲ್ಟಾ ಆಯ್ತಾನೆ. ನಮ್ಗೆ ಉಲ್ಟಾ ಆಯ್ತದ ಅವಾಗ. ಎಲ್ಲಿರೋದು ಅಂಬ? ಎಲ್ಲಿ ಅಂಬ? ಅಂಬ ಎಲ್ಲಿ ಕರಿ ತೋರ್ಸಿ. ಅಂಬ ಕರಿ ಎಲ್ಲೈತೆ? ಇವಾಗ ಏನ್ ಗೊತ್ತಾ, ಬೆಳಗ್ಗೆ ಮತ್ತೆ ಸಂಜೆ ಡೈಲಿ ನಮ್ಮ ಮನೆ ಹತ್ರ ಹಸು ಬರುತ್ತೆ. ಇಲ್ಲಿ ಸ್ವಲ್ಪ ಯಾರೋ ಸಾಕೊಂಡಿದ್ದಾರೆ ಆಯ್ತಾ, ನಮ್ಮ ಅದೃಷ್ಟ ಅವ್ರು ಇದೇ ರೋಡಲ್ಲಿ ಇತ್ತೀಚೆಗೆ ಓಡಾಡ್ತಾ ಇದ್ದಾರೆ. ಬೆಳಗ್ಗೆ ಮತ್ತೆ ಸಂಜೆ ಕರ್ಕೊಂಡು ಹೋಗ್ತಾರೆ. ನಾವಂತೂ ಕಾಯ್ತಾ ಇರ್ತೀವಲ್ವಾ, ಅವ್ರು ಯಾವಾಗ ಬರ್ತಾರೆ ಅಂತ ಮನೇಲಿ ಸೌಂಡ್ ಆಯ್ತಿದಂಗೆ ಇವನೇ ಕೂಗ್ತಾನಲ್ಲ. ಆಮೇಲೆ ಇವರೇ ನೆನಪಿಸ್ತಾರೆ ನಮ್ಗೆ ಸೌಂಡ್ ಆಗ್ತಿದ್ದಂಗೆನೆ. ಅದು ಆರನ್ನು ಮತ್ತೆ ಅದು ಕತ್ತುಗೆ ಹಾಕಿರ್ತಾರಲ್ಲ ಗಂಟೆ ಸೌಂಡು ಬಂದ ತಕ್ಷಣ ನನ್ನ ಮಗಂಗೆ ಗೊತ್ತಾಗ್ಬಿಡುತ್ತೆ ಅಂಬ ಬಂತು ಅಂತ. ಇವ್ರಿದ್ರೆ ಇವ್ರು ಕರ್ಕೊಂಡು ಓಡ್ ಹೋಗ್ತಾರೆ, ಅಮ್ಮ ಇದ್ರೆ ಅಮ್ಮ, ಇಲ್ಲ ಅಂದ್ರೆ ನಾನು. ಜಾನು ಬಂದಿಲ್ಲ, ಹೊರಡೋಣ ನಡೀರಿ, ಅಂಬ ಹತ್ರ ಹೋಗೋಣ. ನಡೀರಿ. ತೋರ್ಸ್ಕೊಂಡು ಕರ್ಕೊಂಡೋಗ್ತೀನಿ. ಇನ್ನು ಜಾಣುಗೆ ಹಸುನ ತೋರಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡ್ವಿ, ಆದರೆ ಎಲ್ಲೂ ಕೂಡ ಸಿಗಲಿಲ್ಲ ಆಯಿತಾ. ಮಧ್ಯಾಹ್ನ ಅಲ್ವಾ, ಎಲ್ಲೂ ಇರಲಿಲ್ಲ. ಸಂಜೆ ಟೈಮ್ ಆದರೆ ಕಾಣಿಸುತ್ತೆ ರೋಡ್ಗೆ ಏನಾದರೂ ಬಂದಾಗ. ಸರಿ ಅಂದ್ಬಿಟ್ಟು ಇವಾಗ ಕೇಕ್ನ ತೊಗೊಂಡೋಗೋಣ ಅಂತೇಳಿ ಬೇಕ್ರಿಗೆ ಬಂದ್ವಿ. ಆರ್ಡರ್ ಏನು ನಾವು ಮೊದಲೇನೇ ಮಾಡಿರಲಿಲ್ಲ, ಹೋಗಿ ಹಂಗೆ ತೊಗೊಂಡು ಬರೋಣ ಅಂತ ಅಂದ್ಕೊಂಡಿದ್ವಿ. ಇಲ್ಲಿ ಫ್ರೆಶ್ ಆಗಿ ಸಿಗುತ್ತೆ, ಆರ್ಡ್ರ್ ಕೊಟ್ಟೆ ಮಾಡಿಸ್ಬೇಕು ಅನ್ನೋದೇನಿಲ್ಲ. ಕೆಲವೊಮ್ಮೆ ಒಂದೊಂದು ಕಡೆ ಫ್ರೆಶ್ ಆಗಿ ಸಿಗಲ್ಲ ನೋಡಿ, ಆವಾಗ ಬೇಜಾರಾಗ್ತಿರುತ್ತೆ, ಅಯ್ಯೋ ಆರ್ಡ್ರ್ ಕೊಟ್ಟು ಮಾಡಿಸಿದ್ರೆ ಚೆನ್ನಾಗಿರೋದು ಅಂತ ಹೇಳ್ಬಿಟ್ಟು. ಆಮೇಲೆ ಯೋಚನೆ ಮಾಡ್ತಾ ಇದ್ದೆ ನಾನು ಯಾವ ಫ್ಲೇವರ್ ತಗೊಳ್ಳಿ ಅಂತ. ಯಾಕಂದ್ರೆ ಆಂಟಿಗೆ ಯಾವ ಫ್ಲೇವರ್ ಇಷ್ಟ ಅಂತೇಳಿ ನಂಗೆ ಗೊತ್ತಿರಲಿಲ್ಲ ಆಯ್ತಾ. ಅದಕ್ಕೆ ನಾನು ಅಪ್ಪು ಕೇಳ್ತಿದ್ದೆ, ಯಾವ ತಗೊಳ್ಳಪ್ಪು ನಂಗೆ ಗೊತ್ತಿಲ್ವಲ್ಲ ಅಂತ. ಅವರು ಆಂಟಿ ಯಾವ್ದು ಬೇಕಾದರೂ ತಿಂತಾರೆ, ಲೇಖಮ್ಮಂಗೆ ಯಾವ್ದು ಇಷ್ಟ ಆಗುತ್ತೆ ನೋಡು ಅದನ್ನೇ ತೊಗೊಂಡ್ಬಿಡು, ಅವ್ರು ತಿಂದರೆ ಒಂದು ಪೀಸ್ ತಿಂದಿರ್ತಾರೆ. ಇವತ್ತು ಮನೇಲೂ ಕೂಡ ಕೇಕ್ ಕಟ್ಟೆಲ್ಲ ಮಾಡಿಸಿರ್ತಾರಲ್ಲ, ಬೆಳಗ್ಗೆನೆ ತಿಂದು ಒಂಥರ ಅನಿಸ್ಬಿಟ್ಟಿರುತ್ತೆ, ಅಷ್ಟಾಗಿ ಇಂಟ್ರೆಸ್ಟ್ ಇರಲ್ಲ ಇವತ್ತು ಅಂತ ಹೇಳಿದ್ರು. ಸರಿ ಲೇಖಮ್ಮಂಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನೇ ನೋಡಿ ತೊಗೊಳ್ಳೋಣ ಅಂತೇಳಿ ಅದೇ ಕೇಕ್ನ ತೊಗೊಂಡು ಆಮೇಲೆ ಕ್ಯಾಂಡಲ್ ಎಲ್ಲ ತೊಗೊಂಡ್ವಿ. ಹಾಗೆ ಒಳಗಡೆ ಬರ್ತ್ಡೇ ಸೆಲೆಬ್ರೇಟ್ ಮಾಡಲಿಕ್ಕೆ ರೂಮ್ ಸಪ್ರೇಟ್ ಇತ್ತು, ಅದನ್ನು ನೋಡಿಕೊಂಡು ಜಾಣನ್ ಸ್ವಲ್ಪ ಅಲ್ಲಿ ಆಡಿಸ್ಬಿಟ್ಟು ಆಮೇಲೆ ಬಟ್ಟೆ ತೊಗೊಳ್ಳೋಣ ಅಂತ ಬಂದ್ವಿ. ಮೊದಲು ನಾನು ಸ್ಯಾರಿ ತೊಗೊಳ್ಲಿಕ್ಕೆ ಸ್ಯಾರಿ ಶಾಪ್ಗೆ ಹೋದೆ. ಅಲ್ಲಿ ಯಾಕೋ ನಂಗೆ ಅಷ್ಟಾಗಿ ಇಷ್ಟ ಆಗಲಿಲ್ಲ, ಹೊಸ ಕಲೆಕ್ಷನ್ ಇಲ್ಲ ಅಂತ ಅನ್ನಿಸ್ತು. ಈಗ ಏನಾದರೂ ಬೇರೆ ಬೇಕು ಅಂದರೆ ಒಂಚೂರು ದೂರ ಹೋಗಬೇಕಿತ್ತು, ಟೈಮ್ ಕೂಡ ಇರಲಿಲ್ಲ ನಮ್ಮಲ್ಲಿ. ಹಾಗಾಗಿ ನಾನು ಬೇಡ ಡ್ರೆಸ್ನೇ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಡ್ರೆಸ್ ತೊಗೊಳ್ಳೋಣ ಅಂತ ಇಲ್ಲಿಗೆ ಬಂದ್ವಿ. ಅವ್ರ ಹತ್ರ ಯಾವ ಕಲರ್ ಇಲ್ಲ, ಆ ಡ್ರೆಸ್ನ ಸೆಲೆಕ್ಟ್ ಮಾಡೋಣ ಅಂತೇಳಿ ಒಂದು ಡ್ರೆಸ್ನ ನಾನು ಸೆಲೆಕ್ಟ್ ಮಾಡಿಕೊಂಡು ಮನೆಗೆ ತೊಗೊಂಡು ಬಂದ್ವಿ. ಇವನೊಬ್ಬ ನಮಗೆ ಡಿಸ್ಟರ್ಬ್ ಮಾಡ್ತಾನೆ, ಇನ್ನು ಯಾರ್ದು ನಮಗೆ ತೊಂದರೆ ಇಲ್ಲ, ಎಲ್ಲ ತಗೊಂಡೋಗಿ ಎಳೆದಾಡೋದು ನೋಡಿ. ಏನಪ್ಪ? ಹಾಂ ವಿಡಿಯೋ ಕಾಲ್ ಮಾಡಕ್ಕೆ ಹೇಳಿದ್ದೀನಿ, ಜಾಣ ನೋಡಕ್ಕೆ ವಿಡಿಯೋ ಕಾಲ್ ಮಾಡು ಅಂತ. ಏನೇನು ಮಾಡ್ತೀಯಪ್ಪ ನೀನು? ನನಗೆ ಆ್ಯಕ್ಟಿಂಗ್ ಮಾಡೋಕ್ಕೆ ಬರಲ್ಲ, ಆಮೇಲೆ ಬೈಕಂಬೇಡ. ಏನು ಆ್ಯಕ್ಟ್ ಮಾಡಂಗಿಲ್ಲ, ಸುಮ್ಮನೆ ಇರಬೇಕು ಅಷ್ಟೇ, ನಗ್ಕೂಡ್ದು ಅಷ್ಟೇನಲ್ಲ ಜಾಣ. ನನ್ನ ಮಗನೇ ನನಗೆ ಡಿಸ್ಟರ್ಬ್. ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿ ಗಿಳಿತಾರೆ, ಇಲ್ಲಿಂದ ಅಲ್ಲಿ ಗಿಳಿತಾರೆ. ಅಯ್ಯೋ ಇಳಿಸಿ 10 ಮಿನಿಟ್ಸ್ ಅಂತೆ ಕಾಲ್ ಮಾಡಕ್ಕೆ. ಹೌದಾ? ಹಂಗಾರೆ ಇನ್ನೂ ಟೈಮ್ ಐತಲ್ಲ. 10 ಮಿನಿಟ್ಸ್ ಬೇಕಾ? ಕೇಳುವ 10 ಮಿನಿಟ್ಸ್ ಅಂತ. ಏನು ಗೊತ್ತಾ, ಇವತ್ತು ಆಂಟಿಗೆ ಪ್ರ್ಯಾಂಕ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಅವ್ರದ್ದು ಇವತ್ತು ಬರ್ತಡೇ ಆಯಿತಾ, ಹಾಗಾಗಿ ಅವ್ರಿಗೆ ಪ್ರ್ಯಾಂಕ್ ಮಾಡೋಣ ಅಂತ. ಏನು ಎತ್ತ ಅಂತೇಳಿ ಪೂರ್ತಿ ವ್ಲಾಗ್ ನೋಡಿ ಏನು ಪ್ರ್ಯಾಂಕ್ ಮಾಡ್ತಾ ಇದ್ದೀವಿ ಅಂತ ಈಗಲೇ ಹೇಳಲ್ಲ. ಈಗಲೇ ಹೇಳ್ಬಿಟ್ರೆ ಕ್ಯೂರಿಯಾಸಿಟಿ ಹೊರಟೋಗ್ಬಿಡುತ್ತೆ. ಅವ್ರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತೇಳಿ ಇವತ್ತು ನೋಡಬೇಕು. ಅವ್ರು ಕಂಡಿಡ್ದು ಬಿಡ್ತಾರೇನೋ ಅಂತ ನನಗೆ ಡೌಟು. ಯಾಕಂದರೆ ಲಾಸ್ಟ್ ಟೈಮ್ ನಾವು ಆಂಟಿ ಎಲ್ಲ ಒಟ್ಟಿಗೆ ಪ್ರ್ಯಾಂಕ್ ಮಾಡಿದ್ವಲ್ವಾ, ಹಾಗಾಗಿ ಎಲ್ಲಾದರೂ ಕ್ಯಾಮ್ರಾ ನೋಡ್ಬಿಟ್ರೆ ಅವ್ರು ಕಂಡಿಡ್ದು ಬಿಡ್ತಾರೆ ಅಂತ ½ ಅವರಿಂದ ಇವ್ರು ಕ್ಯಾಮ್ರಾ ಸೆಟ್ ಮಾಡಿದ್ದಾರೆ. ಅಲ್ಲೊಂದು ಕಡೆ ಎಲ್ಲ. ನನಗೆ ಕ್ಯಾಮ್ರಾ ಮೇಲೆ ಡೌಟು, ಈ ಫೋನ್ ಮೇಲೆ ಕಾಣಿಸ್ತದೆ ಇಟ್ಟಿದ್ದಾರೇನೋ ಅಂತ. ಟೆಡ್ಡಿ ಬೇರ್ ಏನಾದರೂ ಅದ್ರ ಮೇಲೆ ಇಡಬೇಕು. ಮಾ ಎತ್ಕೊಡಿ ಅಮ್ಮ ಅಂತ. ಏನಪ್ಪ? ನಾನು ಅಪ್ಪ ಅಮ್ಮ ಅಲ್ಲ, ಅಪ್ಪ ಅನ್ಬೇಕು. ಇದ್ರ ಮೇಲೆ ಅಪ್ಪು ಇದು ಸ್ಕ್ರೀನ್ ಲಾಕ್ ಆಗ್ಬಿಟ್ಟಿದೆ.
ಅದೇನಿಲ್ಲ, ಸಿರಿಗೆ ಹೇಳಿದ್ರು ಓಪನ್ ಮಾಡ್ತೈತೆ ಕ್ಯಾಮ್ರಾ. ಹಾಂ, ಎತ್ಕೋಬೇಕು ಅಂತ ಎತ್ಕೊಳ್ಳಲ್ಲ ಅಂತ. ಏನಿಲ್ಲ ಬಿಡು, ಆಯ್ತು. ನಾನು ಆಮೇಲೆ ಏನಿಲ್ಲ. ಮತ್ತೆ ಆಕ್ಟಿಂಗ್ ಬಾರಿ. ಸುಂದರ ಮಾಡ್ಕೊಡ್ದು ನನ್ನ ಮಗ ನೋಡಿ. ಏನಾಯ್ತವ ನಿಂಗೆ? ಹತ್ರ ಕರ್ಕೊಂಡು ಹೋಗಿಲ್ಲ ಅಂತ ಎಲ್ಲ ಬಂದಿರ್ಬೇಕು ನೋಡಂಗಾರೆ. ಬಂದಿಲ್ಲ, ನೋಡಿಸ್ಕೊ ಬಂದೆ. ಲೇಖಮ್ಮ ಮಾಡಿದ ವಿಡಿಯೋ ಕಾಲ್ ಕಟ್ ಮಾಡಿದ್ಮೇಲೆ ಆಂಟಿ ಮತ್ತೆ ಮಾಡಿದ್ರು ಆಯಿತಾ. ಆವಾಗ ಅವ್ರ ಹತ್ರನೂ ಕೂಡ ಸಪ್ಪಗೆ ಮಾತಾಡಿ ಕಟ್ ಮಾಡಿಬಿಟ್ಟೆ. ಆಮೇಲೆ ಪಟ್ಟಂತ ಅವ್ರು ಬಂದ್ಬಿಟ್ರು ಮನೆಗೆ. ಏನು ಹಿಂಗೆ ಸೈಲೆಂಟ್ ಆಗಿದ್ರೆ ಇಬ್ರು ಮನೆಗೆ ಬಂದ್ರೆ ನಾವು ಏನು ಪ್ರಾಬ್ಲಮ್ ಆಯ್ತು ನಿಮ್ಮದು? ಹಾಂ, ಏನಕ್ಕೆ ಇರೋದೇ ಇಷ್ಟ ಇಲ್ಲ ಇಲ್ಲಿ. ಎಲ್ಲಿಗೆ ಹೋಗ್ತೀಯ? ಹಾಂ, ಏನಾಯ್ತರ? ಇರೋರಿಬ್ರು ಅಂತ ಹೆಂಗ್ ಬೇಕಂಗೆ ಆಡ್ತೀರಾ? ಅಲ್ಲ ಆಂಟಿ, ಬೆಳಗ್ಗೆಯಿಂದ ನನ್ನ ವಿಡಿಯೋ ಶೂಟ್ ಅಂತ ಹೇಳಿ ಎಷ್ಟೊಂದು ಕೆಲಸ ಮಾಡ್ತಾ ಇದ್ದೆ. ಸುಮ್ಮನೆ ಹೊಡೆದ್ರೆ ಯಾರಿಗೆ? ಯಾಕವ? ಎಷ್ಟು ಸುಮ್ನೆ ಯಾಕೆ ಹೊಡಿತಾರೆ? ಮತ್ತೆ ಏನ್ ಮಾಡಿದ್ರು ಹೊಡಿತಿದ್ದವ್ರು ಈಗ ಜಾಣ ಬಂದ್ಮೇಲೆ ಎಲ್ಲ ಉಲ್ಟಾ. ಯಾಕೆ ಒದೆ ಕೊಡ್ಬಾರ್ದು ಮನೆ? ಏನಾಯ್ತು ಪ್ರಾಬ್ಲಮ್? ಏನಾಯ್ತು ಹೇಳಿ? ನೀವು ಇರೋರಿಬ್ರು ತಾನೆ, ಏನಕ್ಕೆ ಹಂಗ ಆಡ್ತೀರಾ? ಅಲ್ಲಕ್ಕ, ಈಗ ವಿಡಿಯೋ ಮಾಡ್ಲಿ, ನಾನೇನ್ ಬೇಡ ಅನ್ನಲ್ಲ. ಮಗ ಅಲ್ಲಿ ಮಾತ್ರ ಡಬ್ಬ ಎಲ್ಲ ಎತ್ಕೊಂಡು ಇದೆಲ್ಲ ಅಗಿತಾವೆ, ಬಾಟ್ಲೆಲ್ಲ ಹೋಗಲ್ಲಿ ವಿಡಿಯೋ ಮಾಡ್ಕೊಂಡು ಕೂತಾಳೆ. ನೋಡಿರಲ್ಲ, ನೋಡಿದ್ರೆ ನೋಡಿದ್ರು ಬಿಡ್ತಾಳ ಅವಳೇನು ಮಗಿ? ಅಲ್ಲ, ಏನ್ ಮಾತ್ರ ಗಿದ್ರೆ ಎಬ್ದು ಗಾಜ್ ಗೀಜು ನುಂಕೊಂಡ್ರೆ ಏನ್ ಮಾಡೋದು? ಅದಕ್ಕೆ ಒದೆ ಕೊಡ್ತೀಯ ನೀನು? ಮತ್ತೆ ಅಲ್ಲಕ್ಕ, ಈ ಮೊನ್ನೆ ಅಲ್ಲೊಂದು ಇನ್ಸಿಡೆಂಟ್ ನಡೀತು, ಯಾರೋ ಮೆಟ್ಲಿಂದ ಬಿದ್ದೋಗಿತ್ತು ಮಗ ಅಂತ. ಅದಕ್ಕೆ ಹೊಡಿಬಾರ್ದು. ಇವಾಗ ಮಗ ವಾಪಸ್ ಬಂತ? ಅವಳಿಗೆ ಅರ್ಥ ಇರಲ್ವಾ? ಅವಳಿಗೂ ಇರುತ್ತಾನೆ ಮಗು ಮೇಲೆ. ಏನೋ ಮಿಸ್ ಆಗಿ ಮಾಡ್ತಾಳ ಬಿಡು, ಹೋಗ್ಲಿ. ಮಲ್ದಾಗ ವಿಡಿಯೋ ಮಾಡ್ಕೊಬೇಕು, ಇಲ್ಲಾಂದ್ರೆ ಬರೋವರೆಗೂ ಕಾಯ್ಬೇಕು. ಅರ್ಜೆಂಟ್ ಏನಿತ್ತು ಅಂತದ್ದು? ಅವ್ರು ನಮ್ಗೆ ಯಾವ ತರ ಇರುತ್ತೆ ಆಂಟಿ ಅಂದ್ರೆ, ಯಾವಾಗ ಟೈಮ್ ಪ್ರಮೋಷನ್ ವಿಡಿಯೋ ಕಳಿಸ್ಬೇಕಿರುತ್ತೋ ಆ ಟೈಮ್ಗೆ ಕಳಿಸ್ಬೇಕು. ಇವ್ರಿಗೆ ಬೆಳಗ್ಗೆಯಿಂದ ಹೇಳ್ತಾನೆ ಇರ್ತೀನಿ, ಇವ್ರ ಕೆಲಸನೇ ಇವ್ರಿಗೆ ಇಂಪಾರ್ಟೆಂಟ್. ನೀನ್ ಬಿಟ್ಬಿಡು, ನೀನೇನ್ ಮಾಡ್ಬೇಡ ಅಂತಾರೆ. ಇವ್ರು ಹಂಗೆ ಇವಾಗ ಎಷ್ಟೊಂದೆಲ್ಲ ಮಾಡ್ಕೊಂಡು ಮಾಡ್ಲಿಲ್ಲ ಅಂತ ನಿಮ್ಗೆ ತಾನೆ ಎಲ್ಲ ತಗೋದು. ಅಲ್ಲ, ಇವ್ರು ಬದುಕಿದ್ರೆ ಈಗ 100 ಕೆಲಸ ಮಾಡ್ಬೋದು. ಏನ್ ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡ್ತೀರಾ? ಸರಿ, ಇವ್ರ ಕೆಲಸ ಬಿಟ್ಬಿಡ್ಲಿ ಬಿಡಿ, ನೋಡೋಣ. ನಾನೇ ಬಿಡ್ತೀನಿ, ಅವಾಗ ನೋಡೋಣ. ಭಿಕ್ಷೆ ಬರ್ಕೊಂಡಾದ್ರೂ ತಿನ್ಬೋದು, ಬದುಕ್ಬೋದು, ಆಯ್ತಾ? ಅಷ್ಟು ವರ್ಷ ಏನು ಕಷ್ಟಪಟ್ಟಿದೀವಿ, ಏನು ಜ್ಞಾನನೇ ಇಲ್ಲ ನಿಮ್ಗೆ. ನಾನು ನೋಡಿದ್ರೇನೆ ಆಗಲ್ಲ. ಇವಾಗ ನಾನು ಏನ್ ಮಾಡಿದ್ರು ಅದ್ರಲ್ಲಿ ಏನಾದ್ರೂ ಒಂದು ಹುಡುಕಿಡ್ದು ಇದ್ ಮಾಡ್ಬೇಕು. ಜವಾಬ್ದಾರಿಯಿಂದ ಇರೋನದೇ ತಪ್ಪು ನಿನ್ಗೆ, ಅಲ್ವಾ? ನೀನ್ ಹೆಂಗಪ್ಪ ಹೊಡಿತೀಯ ಮತ್ತೆ ನನ್ಗೆ? ನಾನಾಗಿದ್ರೆ ಒಂದೇ ಏಟು ಹೊಡೆದಿದ್ದೀನಿ. ಕಣ್ಣಲ್ಲಿ ನೋಡಿದ್ರೆ ನಾ ಇನ್ನ ಜ್ವರ ಹೊಡಿಯಲ್ಲ. ಯಾರು ಹೊಡಿಯಲ್ಲ ಬಿಡು, ಹೊಡಿಬೇಡ ಮನೆ. ಯಾಕೆ ಹೊಡಿತಿ? ಕೈ ಎತ್ತಬಾರ್ದು ನಂಗೆ ಹೆಣ್ಮಕ್ಳ ಮೇಲೆ. ಮಿಸ್ ಆಗಿ ಮಲ್ಗಿಸ್ಬೇಕು, ಹೋಗಿ ಅದೇನ್ ಕೆಲಸ ಮಾಡ್ಕೋಬೇಕು. ಹೊಡಿಬೇಡ ಮನೆ. ಅದ್ ಯಾಕೆ ಹೊಡಿತೀಯ? ಹೊಡಿಯೋದ್ ಮಾತ್ರ ಇಟ್ಕೊಬಿಡಿ. ಯಾವತ್ತು ಒಂದ್ ದಿವಸ ಹೊಡೆದಿಲ್ಲ. ಯಾಕೆ ಹೊಡೆದಿ ನೀನು? ಅವಳು ಒಂದ್ ದಿವಸ ಕೈ ಎತ್ತಿದ್ದ ನೀನು. ಇವಾಗೇನು ಜಾಣ ಆಯ್ತಲ್ಲ, ನಾನೇನ್ ಲೆಕ್ಕ ಅವ್ರಿಗೆ? ಇದ್ರೆ ಇರ್ಲಿ, ಇಲ್ಲ ಅಂದ್ರೆ ಪರವಾಗಿಲ್ಲ, ಹೋದ್ರೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಅವರು. ಹಂಗೇನಿಲ್ಲ, ಜವಾಬ್ದಾರಿ. ಈಗ ಬಂದಾಗ್ಲೂ ಅಷ್ಟೇ ಆಂಟಿ, ನೀನೇನ್ ಮಾಡ್ತಿದ್ಯಾ? ನೀನ್ ತಿಂದ, ನೀನ್ ಬಿಟ್ಟ, ಏನೋ ಕೇಳಲ್ಲ. ಎಲ್ಲಿ ಮಗ ಇಲ್ಲಿ? ನೀನ್ ಬರೀ ವಿಡಿಯೋ ಕೆಲ್ಸನೇ ಆಗೋಗ್ಬಿಟ್ಟಿರುತ್ತೆ. ಇನ್ನೇನ್ ಮತ್ತೆ? ಮಗ ನಂಗೆ ಬಿಟ್ಬಿಟ್ಟು ಅದು ಇದು ಮಾಡ್ತಾ ಇದ್ರೆ ಇನ್ನೇನ್ ಮಾಡ್ತಾರೆ? ಅವ್ರ ಅಮ್ಮ ಆಗಿದ್ರೆ ಇನ್ನ ಚೆನ್ನಾಗಿ ಬುಗ್ಗ್ಯಾರು, ಸರಿಯಾಗಿ ಆಗೋ ಅಷ್ಟು.
ನಾನು ಆಗಿದ್ಕೆ ಸುಮ್ಮನೆ ಬಿಟ್ಟಿದ್ದೀನಿ. ಜವಾಬ್ದಾರಿ ಇಲ್ಲ ಅಮ್ಮಂಗೆ ಹ್ಯಾಪಿ ಬರ್ತ್ಡೇ ಹೇಳು. ಹೊಡೆದ ಅಮ್ಮ ಹೊಡಿತಪ್ಪ ಹೊಡಿತ ಅಮ್ಮಗೆ ನೀನು ಇಸ್ಕೆ ಬರ್ತಾನೆ ಯಾಕಪ್ಪ ಹೊಡಿತಿ ಅನ್ಬೇಕಾನೆ ನೀನು ಹಾ ಹೇಳ್ಬೇಕಾನೆ ಪಪ್ಪ ನೀನು ಹಾ ಅಪ್ಪ ಹೊಡಿಬೇಡ ಅಂತ ಅಮ್ಮಗೆ ಅಂತ ಹೇಳು. ಸಣ್ಣ ಸಣ್ಣ ಅವಲಕ್ಕ ಚಿಕ್ಕದು ಸುಮ್ನೆ ಇರಪ್ಪ ಏನ್ ತಿನ್ಬಿಡ್ತಾ ಅಗಿತಾ ಇರ್ತಾನೆ ಅಲ್ಲೈತೆ ಕಣಮ್ಮ. ಇಲ್ಲ ತಾನೆ ಏನ್ ತಿನ್ಬಿಟ್ರ ಇಲ್ಲ ತಾನೆ ತಿನ್ಬಿಟ್ಟಿದ್ರೆ ನುಂಗ್ಬಿಟ್ಟಿದ್ರೆ ಗಂಟ್ಲಲ್ಲಿ ಸಿಗಾಕೊಂಡಿದ್ರೆ ಏನ್ ಮಾಡ್ತಾ ಇದೆ? ಸಾಕು ಏನೋ ಮಿಸ್ ಆಯ್ತು ಬಿಡು ಹೋಗ್ಲಿ. ಈಗ ಅವನು ತಪ್ಪಾಯ್ತು ನೀನು ತಪ್ಪಾಯ್ತು ಬಿಡು ಹೋಗ್ಲಿ. ಏನ್ ಮಾಡ್ಬಿಡ ಏನ್ ಡೇಟ್ ಹೊಡೆಯಂಗಿಲ್ಲ. ಒಡೆ ಕೊಡ್ಬೇಡ ನೀನು ಕೃಷ್ಣ ಒಡೆ ತಪ್ಪು ನೀನು ಹೊಡಿಬಾರ್ದು ಮನೆ ಕೈ ಎತ್ತಬಾರ್ದು ಹೆಣ್ಮಕ್ಳ ಮೇಲೆ ನೀನು ಎಂದು ಹೊಡಿದೀನಿ ಯಾಕೆ ಕೈ ಎತ್ತಿ ಕೈ ಎತ್ತಬೇಡ ನೀನು ಒಡೆ ಕೊಡಬಾರ್ದು. ಅಕಸ್ಮಾತ್ ಟೈಮಲ್ಲಿ ಗೊತ್ತಾಗಲ್ಲ ಕಿವಿಗೋ ಬಿತ್ತು ಒಂದ್ ಕೆನ್ನೆಗೆ ಬಿತ್ತು ಏನ್ ಮಾಡ್ತೀಯ ಅವಾಗ ಹೋಗ್ಲಿ ಬಿಡಿ ಅಂತ ಹೇಳಿ ಆರಾಮಾಗಿರ್ತಾರೆ. ಯಾರು ಇರಲ್ಲ ಅವನಿಗೇನಿಲ್ವಾ ನಿಂಗೆ ನೋಡ್ಕೊಂತಾರೆ ಇಲ್ಲ ಅಂದ್ರೆ ನಿನ್ ಕೆಲಸ ಏನೈತೆ ಮಗನ್ ಬಿಟ್ಬಿಡು ನಾನು ನೋಡ್ಕೊಂಡು. ಅವಳು ಎತ್ತ ನೋಡ್ಕೊಳಕ್ ಆಗಲ್ಲ ಅನ್ನತ್ತ ವಿಷ್ಣು ಏನ್ ನಂಗೆ ಹೇಳ್ತೀಳಿ ಏನ್ ಮಾತಾಡ್ತೀವಿ ಸುಮ್ಮನೆ ಅಲ್ಲ ಅವಳು ಎತ್ತ ಮೇಲೆ ಯಾರು ನೋಡ್ಕೊತಾರೆ ಹೇಳು ಅವಳು ನೋಡ್ಕೊತಾರೆ ಅಲ್ಲ ಆಗಲ್ಲ ಅಂತ ಹೇಳಿದ್ರೆ ಹಂಗೆ ಎತ್ಕೊಂಡು ಹೋಗ್ತೀನಿ ನಾನು. ಇಲ್ಲ ಕೆಲ್ಸಕ್ಕೆ ಎತ್ಕೊಂಡು ಹೋಗ್ತೀನಿ. ಎತ್ಕೊಂಡೋಗಿ ಏನು ಮಾತಾಡ್ಕೊಂಡು ಚಂದ ಸುಮ್ ಕುತ್ಕ ಏನೇನ್ ಮಾಡ್ಕೊಂತೀಯ ನೋಡ್ಕೊಂಡ್ ಮಾತಾಡು. ಅದೇನ್ ಮತ್ಕಂತಿ ಏನು ಹೊರಗಡೆ ಹೋಗಿ ಎತ್ಕೊಂಡು ಯಾವಾಗ್ಲೂ ಎತ್ಕೊಂಡು ಹೋಗ್ಬಿಡ್ತೀಯ ಅವಾಗ ಇನ್ನೊಂದ್ ತರ ಮಾತಾಡ್ತಾರೆ ಮಾತಾಡಿಸು. ಅಲ್ಲಕ್ಕ ಈಗ ಈ ಒಂದೇ ಸಲ ಅಲ್ಲಕ್ಕ ಯಾವಾಗ್ಲೂ ಹಂಗೆ ಮಾಡ್ತಾರೆ. ಅವ್ರಿಗೆ ಹೇಳ್ತಾ ಇದ್ದೀವಿ ಬೇಡ ಸುಮ್ಮನೆ ಸುಮ್ಮನೆ ಒಂದಕ್ಕೊಂದು ಮಾತು ಜಾಸ್ತಿ ಆಗ್ತಾ ಇದ್ರಿ. ನಾನು ಹೇಳ್ತಾ ಇದ್ದೆ ಹೇಳ್ಬಾರ್ದು ಅಷ್ಟೇ. ಏನ್ ಎತ್ತಿರಲ್ಲ ಅವಳಿಗೂ ಗೊತ್ತಿರಲ್ಲ ಅವಳಿಗೂ ಇರುತ್ತೆ ಮಕ್ಳು ಅನ್ನೋದು ಅವಳಿಗೆ ನಿಲ್ವಾ ಜವಾಬ್ದಾರಿ ಇಲ್ಲ ನಂಗೆ ಎಲ್ಲ ಲಿಸ್ಟ್ ಬರ್ಕೊಂಡು ಎಲ್ಲಾರ್ಗು ಹೇಳು ಪಬ್ಲಿಸಿಟಿ ಮಾಡು. ಯಾರು ಹೇಳಿದಾಳೆ ಈಗ ಅವಳು ಯಾರು ಹೇಳಿಲ್ಲ ಅವಳೀಗ ಫೋನ್ ಮಾಡಿ ಯಾರ್ಯಾರಿಗೂ ಹೇಳ್ತಾ ಯಾರು ಇದ್ದೆ. ಹೇಳಿಲ್ಲ ಯಾರು ಹೇಳಿಲ್ಲ ಅವಳು ಯಾರು ಹೇಳಿಲ್ಲ ನಮಗೆ ಫೋನೇ ಬಂದಿಲ್ಲ. ಯಾರು ಹೇಳ್ತಾಳೆ ಅವಳು ಅವಳು ಏನು ಹೇಳೇ ಇಲ್ಲ. ನಂಗೂ ಫೋನೇ ಮಾಡಿಲ್ಲ ನೋಡ್ಕ ಚೆಕ್ ಮಾಡ್ಕರಮ್ಮ ಫೋನ್ಗಳು ಬೇಕಾದ್ರೆ. ಮೊನ್ನೆನೋ ಅರ್ಪಿತ್ ಅವ್ರಿಗೆ ಏನೋ ಫೋನ್ ಮಾಡಿ ಹೇಳ್ತಾ ಇದ್ರು. ಏನ್ ಹೇಳ್ತಾ ಇದ್ಲು ಅರ್ಪಿತ್ಗೆ? ಏನ್ರದ್ದು ಹೇಳ್ತಾ ಇದ್ದಲ್ಲ ಏನ್ ಹೇಳು. ಬಿಡು ನೀನ್ ಯಾಕೆ ಕಿವಿ ಹಾಕಿ ಅವಳು ಯಾರ ಹತ್ರನೂ ಹಂಗೆಲ್ಲ ಹೇಳಲ್ಲ. ನಮ್ಮ ಹತ್ರ ಬಿಟ್ರೆ ಅವಳು ಇನ್ಯಾರ ಹತ್ರನೂ ಹೇಳಲ್ಲ ವಿಷ್ಣು. ಬೇರೆ ಹತ್ರ ಅವಳು ಹೇಳಿ ಇವತ್ತಂತೂ ನಮ್ಗೆ ಹೇಳಿಲ್ಲ. ನಾವೇ ಈಗ ಯಾಕೆ ಫೋನ್ ಮಾಡಿದವಳಿಗೆ ಅವಳು ವಿಡಿಯೋ ಕಾಲ್ ಮಾಡಿ ಮುಖ ಸಪ್ಪಗಿತ್ತು ಅಂತ ಬಂದಿದ್ದಷ್ಟೇ ನಾವೀಗ ಗೊತ್ತಾ. ಹಾಗೆಲ್ಲ ಮಾಡ್ಬೇಡ್ರಿ ಸುಮ್ನೆ ಯಾಕೆ ಇರೋದು ಇಬ್ಬಿದ್ರು ಅಪ್ಪ. ಈಗ ಮಗು ಆದ್ಮೇಲೆ ಚೆನ್ನಾಗಿ ನಾನು ತಿನ್ನಕ್ ಏನಾದ್ರು ಕೊಡ್ಲಿ ನಾನು ಯಾವತ್ತೂ ತಡ್ದಿಲ್ಲ. ಏನಾದ್ರು ಕೊಡು ತಿನ್ಲಿ ಕಡು ತಿನ್ಲಿ. ಅವಳಿಗೆ ಗೊತ್ತಿರ್ತಲ್ಲ ಇದಾಯ್ತು ಬಿಡುವ ಅವಳು ಏನ್ ಗೊತ್ತಾಗಲ್ಲ. ಅಲ್ಲ ಈಗ ಅವನು ತಿಂದ್ರು ಮಾತ್ರ ನುಂಗ್ಬಿಟ್ಟಿದ್ರೆ ಮಗ ಏನಾದ್ರು ಆಮೇಲೆ ಬಡ್ಕೊಳೋದೆ. ನೋಡ್ಕೊಂತೀನಿ ಹೋಯ್ತಾರು ನೀನು ನಿಮ್ಮ ಮನೆಗೆ ನಡಿ ಅಂತ ಅಂತಾರೆ. ಹೆಂಗ್ ಮಾಡ್ತಾರೆ ಮತ್ತೆ ಹಂಗ್ ಮಾತಾಡುದು ಇವ್ರಿಗೆ ಇರ್ಬಾರ್ದು ಈ ಮನೇಲಿ ನೋಡ್ಬಿಟ್ರೆ ಚೆನ್ನಾಗಿರ್ತಾರೆ ಎಲ್ರು. ಹೋಗ್ ಫಸ್ಟ್ ಅದಾರು ಮಾಡು. ಅದಾರು ಮಾಡಿದ್ರೆ ಏನ್ ಮಾಡ್ತೀಯ ನೀನೇ ಮಾಡ್ತೀಯ ಹಂಗಾರೆ. ಇನ್ನೊಂದ್ ಮದುವೆ ಆಯ್ತೀನಿ ಅಷ್ಟೇ ಇನ್ನೇನ್ ಮಾಡೋದು. ಇನ್ನೊಂದ್ ಮದುವೆ ಮಗ ಏನ್ ಕೊಟ್ಬಿಡ್ತಾಳ ಅವಳು ನಿನ್ಗೆ ಎತ್ಕೊಡಕ್ಕೆಲ್ಲ ಹೊಡೆದಿರ್ತಾಳು ಮನ್ಸಲ್ಲಿ ಅದೇ ಇರೋದು ಸುಮ್ನೆ ಏನಾದ್ರು ಒಳ್ಳೇದ್ ಹೇಳಿದ್ರೆ ಹಿಂಗ್ ನೋಡ್ಕೊ ಹಿಂಗ್ ಬಿಡು ಅಂತ ಬರೇ ಇದೆ. ಜಗಳ ತಕೊಂಡ್ ನಿಂತ್ಕೊಳ್ಳೋದು. ಜಗಳ ಆಡಬಾರ್ದು. ಒಂದು 6 ಗಂಟೆ ಜಗಳ ಆಡಿದ್ರೆ ಮನೆಯೊಳಗೆ ಅದೇ ಕಟ್ಟ ಅಂತ ಇರ್ತೀರ ಹೇಳ್ತೀನಿ ಕೇಳಿ. ಈಗ ಇಲ್ಲಿ ಅಂದ್ರೆ ಸ್ವಲ್ಪ ಯಾರಿಗಾರ ಗೊತ್ತಿರುತ್ತೆ ಸುಮ್ಮನೆ ಬೇರೆ ಕಡೆ ಹೋಗಿ ಮನೆಗಳಿಗೆ ಹೋಗಿ ಮಾಡಿರ್ ನೀವೆಲ್ಲ ಅಲ್ಲಿ ಆಡ್ಕೊಂಡು ಏನ್ ಮಾಡ್ತೀವಿ ಏನ್ ಅರ್ಥ ಮಾಡ್ಕೊಳ್ಳಿ ಹೇಳೋದು ಅರ್ಥ ಮಾಡ್ಕೊಳ್ಳಿ. ಈಗ ನೀವು ಒಳಗಡೆ ಕೂಗಾಡೋದು ಹೊರಗಡೆ ಕೇಳಿಸುತ್ತೆ ಎಲ್ಲರಿಗೂ. ನೀವು ಇಬ್ರು ಮಾಡೋದು ಕೇಳಿಸುತ್ತೆ. ಯಾರು ಸೌಂಡ್ ಕಮ್ಮಿ ಇರಲ್ಲ ಇಬ್ರು ಮಾತಾಡ್ತೀರ. ರೋಡ್ ಸೈಡ್ ಮನೆ ನಿಮ್ಗೆ ಗೊತ್ತಾಗ್ಬೇಕು ಸ್ವಲ್ಪ ಗೊತ್ತಾ. ನಾನು ಹೊಡಿತಾ ಇರ್ಲಿಲ್ಲ. ನೀನ್ ಎಂದು ಕೈ ನೀನ್ ಒಬ್ಬನ್ಗೆ ಮಗ ನನಗ್ ಮಗ ಅಲ್ವಾ. ಅದು ನೋಡ್ಕೊಂಡಿರ್ತಾಳೆ ಎಲ್ಲ ಮಿಸ್ ಆಗಿರುತ್ತೆ ಬಿಡು. 24 ಗಂಟೆ ಕಣ್ಣಿಟ್ಟೆ ನೋಡ್ಕೊಳಕ್ ಆಗುತ್ತೆ ಆಂಟಿ. ನನ್ ಬೇರೆ ಕೆಲಸ ಇರಲ್ವಾ ನಾನು ಬೇರೆ ಅವನಿಗೆ ಇದ್ ಮಾಡಕ್ಕೆ ಬೇಡ ಬಿಡಿ ಅವರೇ ನೋಡ್ಕೊಳ್ಳಿ ಅವರೇ ಇರ್ಲಿ ನಾನೇ ಇರೋದಿಲ್ಲ. ಎಲ್ಲಿ ಹೋಗ್ತೀಯ ಬಿಟ್ಟೋಗ್ತೀಯನ್ನ ಹೋಗು ಈಗಲೇ ಹೋಗು ಎಲ್ಲ ತುಂಬ್ಕೊಂಡು ಅವಾಗಿಂದ ಹೋಗು ಹೋಗು ಸುಮ್ ಕುತ್ಕ ನೀನೇನ್ ಮಾತಾಡ್ತೀಯ ಅಂತ ಹೋಗು ಹೋಗು ಅಂತ ದೂರಾಂಕಾರ ಜಾಸ್ತಿ ಸುಮ್ ಕುತ್ಕ ನೀನು. ಏನ್ ಮಗ ನೋಡ್ಕೊಂಡ್ರೆ ನಿನ್ಗೆ ಎಲ್ಲ ನಿನ್ಗೆ ಹಂಗನ್ಬಾರ್ದು ಹಿಂಗನ್ಬಾರ್ದು. ನೋಡ್ಕೊಳಕ್ ಆಗಲ್ಲ. ನೋಡ್ಕೊಳಕ್ ಆಗಲ್ಲ ಅಂದ್ರೆ ಹೋಯ್ತಾರ ನೀವು ಅಮ್ಮನ ಮನೆಗೆ. ಆಯ್ತು ಬಿಡುದು ಹೋಗ್ತೀನಿ. ಏನ್ ಮಾತಾಡ್ತೀಯ ಅವ್ರ ಅಮ್ಮ
ಮನೆಗೆ ಅವಳೇ ಹೋಗ್ತಾಳೆ ಹೋಗ್ಲಿ ಯಾರ ಮನೆಗಾದ್ರು ಹೋಗ್ಲಿ ನಂಗೇನು ಸುಮ್ಮ ಕೂತ್ಕದೇ ಹೋಗ್ತಾಳೆ ಅವಳು ಹೋಗಕ್ಕೆ ಕಡ್ಕೆ ಬಂದಿರೋದ್ ನೀನಂಗ ಕಳ್ಸಕ್ ಅವಳನ್ನ ಇಲ್ಲ ಕಟ್ಕೊಂಡು ಇಷ್ಟು ವರ್ಷ ಆದ್ಮೇಲೆ ಮಗ ಆಗದೆ ಅನ್ನೋ ಜ್ಞಾನ ಇಲ್ಲ ಒಂದು ಇದಿಲ್ಲ ಅವಳು ಇಲ್ದಲೇ ಮಾಡ್ತೀಯಲ್ಲ ಸುಮ್ಮನೆ ಅಂದ್ರೆ ನೋಡ್ಕೋಬೇಕು ಇವರೇ ಬಂದು ಎಲ್ಲೋಗ್ತಾರೆ ಇವರು ಬಂದು ಫೋನ್ ಇಟ್ಕೊಂಡು ನೋಡ್ತಾರೆ ನೋಡ್ಕೋಬೇಕು ಸುಮ್ಮನೆ ಇರ್ತೀರಾ ಸೈಲೆಂಟ್ ಅದೆಲ್ಲ ವಾದ ಮಾಡ್ತಾರೆ ಒಬ್ರಿಗೊಬ್ರು ವಾದ ಮಾಡ್ಕೊಂಡು ಹೋದ್ರೆ ಇವತ್ತು ತಲೆನೇ ನಿಂತಲ್ಲ ಗೊತ್ತಾ ಇಷ್ಟೆಲ್ಲ ಮಾಡಿ ಜನ ಇಷ್ಟು ಸ್ವಲ್ಪ ಇಷ್ಟು ಜನ ಜಗಳ ಆಡ್ತಿದ್ರು ಸುಮ್ಮನೆ ಕತೆ ಹೇಳ್ತಾ ಇರ್ಬೇಡ ಇಷ್ಟೊಂದು ಸುಮ್ಮನೆ ಇದ್ಬಿಡಿ ಜನ ಇವಾಗ ತಿರ್ಗಾ ತಲೆ ಕೆಡಿಸ್ಬೇಡ ನೀನು ಇಬ್ರು ಜನ ಸಂಪಾದನೆ ಮಾಡಿದೀರಾ ಒಬ್ರೇ ಮಾಡಿಲ್ಲ ನೀವು ಒಬ್ರೇ ಪಬ್ಲಿಸಿಟಿ ಆಗಿಲ್ಲ ಹೆಂಗ್ ರೇಗ್ತಾರೆ ಗೊತ್ತಾ ಆಂಟಿ ಏನಾದ್ರು ಇಷ್ಟ ದಿನ ರೇಗ್ತಾ ಇದ್ರೆ ಫುಲ್ ಚೇಂಜ್ ಆಗ್ಬಿಟ್ಟಿದ್ದಾರೆ ಸುಂದರ ನೀನು ಅವಳು ನೀನು ನಾನೇನ ರೇಗಿದ್ರೆ ಇವರೇ ಸುಮ್ಮನೆ ಆಗ್ತಿದ್ರು ಇವಾಗ ಏನಿಲ್ಲ ನನ್ನ ಒಂಚೂರು ಪಾಪ ಒಂದ್ ತಪ್ಪಾದ್ರೆ ನೀನು ಸುಮ್ಮನಾಗ್ಬೇಕು ಅವನು ಸುಮ್ಮನಾಗ್ಬೇಕು ಹೇಳ್ತೀನಿ ಕೇಳು ಇಬ್ರಲ್ಲೂ ವಾದ ಮಾಡ್ಕೊಂಡು ಹೋದ್ರೆ ತಲೆ ಮುಟ್ಟಲ್ಲ ಜನಗಳು ನೋಡೋ ಕಣ್ಣಿಗೆ ಕೆಟ್ಟಾಗ್ತಿದ್ ನೀವೇ ಹೇಳ್ತೀರು ಬೀದಿ ಮನೆ ನಿಮಗೆ ಗೊತ್ತಾಗಬೇಕು ಒಳಗಡೆ ಜಗಳಾಡ್ತೀರಿ ನೀವು ಹೊರಗಡೆ ನೋಡೋರು ಎಷ್ಟು ಜನ ಕೇಳಿಸ್ಕೊಂತಾರೆ ಗೊತ್ತಾ ಇವ್ರದ್ದು ಇಷ್ಟೇ ಬಾಳು ಅಂತಾರೆ ಗೊತ್ತಾ ಏನಕ್ಕೋಸ್ಕರ ಮಾಡಿದ್ರಿ ಇಷ್ಟೊಂದು ಸಂಪಾದನೆ ಮತ್ತೆ ನೀವು ಏನಕ್ಕೋಸ್ಕರ ಮಾಡಿದ್ರೆ ಈಗ ಹಿಂಗ ಆಡಕ್ಕ ಸ್ವಲ್ಪ ಇರ್ಬೇಕು ಇಬ್ರಿಗೆ ಬಿಡಿ ನಾನಿದ್ರೆ ಏನ್ ಒಂದಿನ ಏನು ಲೇಟ್ ಆಗ್ಬಿಟ್ರೆ ಏನ್ ಪ್ರಪಂಚ ಮುಳುಗೋಗಲ್ಲ ಬಿಡು ಮಗ ಹೊಂದಾಣಿಕೆ ಮಾಡು ಅಷ್ಟೇ ಮುಗಿ ಯಾರು ಇಲ್ಲ ಅಂದಾಗ ಆರಾಮಾಗಿರು ಅದಾಗಲ್ಲ ನಿಮ್ಗೆ ಬಾಯಿಗೆ ಬಂದಾಗ ಮಾತಾಡೋದು ಸುಮ್ನೆ ಯಾರಕ್ಕ ಹೊಡಿತಾರೆ ಆಂಟಿ ಏನಂಟಿ ಬಾಯಿಗೆ ಬಂದಾಗ ಮಾತಾಡ್ದೆ ನಾನು ನೋಡ್ಲಿಲ್ಲ ನಂಗೆ ಅದೇ ಮಗು ನೋಡ್ಕೊಳೋದೊಂದೇ ನಿನ್ಗೆ ಒಬ್ಬಂಗೆ ನಮ್ಮ ಮಗ ನನ್ ಮಗ ಅಲ್ವಾ ನಂಗೆ ಗೊತ್ತು ನೋಡ್ಕೊಳೋದು ನಿನ್ ಕೆಲಸ ನೀನ್ ನೋಡ್ಕೊ ಅನ್ನೋ ನಮಗೂ ಸ್ಟ್ರೆಸ್ ಇರುತ್ತೆ ಆಂಟಿ ನನಗೂ ಅದು ಇದು ಮಾಡ್ಕೊಂಬಿಡ ಸ್ಟ್ರೆಸ್ ಮಾಡ್ಕೊಂಬಿಡ ಕಮ್ಮಿ ಮಾಡ್ಕೋ ನೀನು ಆದಷ್ಟು ಕಮ್ಮಿ ಗೊತ್ತು ನಾನು ನೈಟ್ ಎಷ್ಟು ಗಂಟೆ ಗೊತ್ತು ನೀನು ಸ್ವಲ್ಪ ಕಮ್ಮಿ ಮಾಡ್ಕೋ ಸ್ಟ್ರೆಸ್ ಕಮ್ಮಿ ಮಾಡ್ಕೋ ತೀರಾ ಅತಿಯಾಗಿ ಮಾಡ್ಕೊಂಡ್ರೆ ನಿನ್ನ ಆರೋಗ್ಯ ನೀನೇ ಹಾಳು ಮಾಡ್ಕೋತಿ ಲಾಸ್ಟಿಗೆ ಯಾರು ಬರಲ್ಲ ಹೇಳ್ತೀನಿ ಕೇಳು ಇವರೇ ನೋಡಿದ್ದಾರೆ ಎಷ್ಟು ಗಂಟೆ ಮಲಗ್ತೀನಿ ಎಷ್ಟು ಗಂಟೆಗೆ ಇದಾಳ್ತೀನಿ ಅಂತ ಹೇಳ್ಬಿಟ್ಟು ಗೊತ್ತು ಬಿಡು ಹೋಗ್ಲಿ ಅದಕ್ಕೆ ಯಾಕೆ ಇದು ಮಾಡ್ಕೊತೀಯ ಸುಮ್ಮನೆ ಬೈತಾನೆ ಇರೋದು ಇರ್ಲಿ ಬಿಡಿ ಇವ್ರಿಗೇನ್ ಗೊತ್ತಾ ನಾನು ಇಲ್ಲಿ ಇರ್ಬಾರ್ದು ನಾನು ಇಲ್ಲ ಅಂದ್ರೆ ಹಾ ಚೆನ್ನಾಗಿರ್ತಾರೆ ಫಸ್ಟ್ ಹೋಗ್ ಒಂದ್ 2 ದಿನ ಇದ್ ಬಾ ಸರಿ ಹೋಯ್ತು ಆವಾಗಿಂದ ಅದನ್ನೇ ಹೇಳ್ದ ಮಧ್ಯಾಹ್ನದಿಂದ 2 ದಿನ ಇದ್ ಬಾ ಏನೆಲ್ಲ ಪರ್ಮನೆಂಟ್ ಆಗಿ ಹೊರಟೋಗ್ಬಿಡು ಮಧ್ಯಾಹ್ನದಿಂದ ಕತೆ ನಾನು ಹೋಯ್ತೀನಿ ನೀನ್ ಅದ್ ಹೆಂಗ್ ನೋಡ್ಕಂತೆ ನೋಡ್ಕೋ ನಾವೇನ್ ಮಕ್ಳೇ ಸಾಕಿಲ್ಲ ನೀ ಬಿಟ್ಟೋದ್ರೆ ಆಯ್ತು ಬಿಡು, ಸಾಕು. ಮಗುನ ಹೆಂಗ್ ಬಿಟ್ಟೋಗ್ಬಿಡ್ತೀಯ ನೀನು ಅವ್ರಿಗೆ ಹಂಗೆ ಹೇಳ್ಕೆ. ಕೊಟ್ಟು ಬಿಡಿ. ಏನ ಕಡ್ದಿದ್ದೆ ನೀನ್ ಅಂತೇಳು ನಿನ್ ಮಗು ಬಿಟ್ಟು ನೀನ್ ರಾಜರಾಷ್ಟ್ರಗಿರಕ್ಕೆ ಹೊಡ್ತಿರೋದು ನೀನು ಏನ್ ಮಾತು ಅಂತ ಆಡ್ತೀಯ ಇರ್ಲಿ ಬಿಡಿ. ನೀನು ಕುತ್ಕ ನನ್ಗೆ 9 ತಿಂಗಳು ಅದಕ್ಕೆ ಆಡ್ತಿದ್ದೀನು ಅವನ್ನ ಬಿಟ್ಟೋಗಕ್ಕ ಟೀ ಕಳ್ಸೋದು ಅಪ್ಪಂಗೆ ಏನು ಬೇಡ ನಾನು ಕುಡ್ಕೊಂಡೆ ಹ್ಮ್ ಬರ ಹೋಗೋಣ ಯಾ ಕೆಲಸದೋಳು ನಾನು ಅದಕ್ಕೆ ನೀನು ಯಾವಾಗ ನೋಡಿದ್ರು ನಾನು ಕೆಲಸದೋಳೆ ಕೆಲಸದವ್ರು ಅಂತ ಅನ್ಬಾರ್ದು ಹಂಗೆ ನೀನು ನಿನ್ನರು ನೋಡಿ ಮಾಡೋಗು ಆಯ್ತು ಅಡ್ಗೆ ಈಗ ನೀನ್ ಮಾಡ್ದಲ್ಲ ಇನ್ ಯಾರು ಹೇಳ್ತಾನೆ ಹೇಳೋ ನೀಗ ಈಗ ಏನಕ್ ಬೇಕು ನಾನು ಈಗ್ಲೂ ನನ್ನ ಮಗ ನೋಡ್ಕೊಂಡೇ ಇರ್ತೀನಿ ಬಿಡಿ ಮಾಡ್ಕೊಂಡ್ ಕುಡಿಲಿ ಬಂದವ್ರಿಗೆ ಇವರೇ ಮಾಡ್ಕೊಡ್ಲಿ ಇಬ್ರು ಹಿಂಗ್ ಆಡ್ತಾರೆ ಯಾಕೆ ಕೇಳೋರು ಗೊತ್ತಾಗಲ್ಲ ನೀನ್ ಹೇಳು ಅವರಿಗೆ ಇಬ್ರಿಗೆ ಯಾಕೆ ಆಡ್ತಾರೆ ಹೇಳು ಒಂಚೂರ ಇಬ್ರಿಗೂ ಹೇಳು ಒಬ್ರಿಗೆ ಎಲ್ಲ ಕೊಟ್ಟಿಲ್ವ ತಂದು ಹೋಗಿ ಕುತ್ಕೊಂಡು ಅವರೇ ಇರ್ಲಿ ಸಿಕ್ಕಿದ್ನೆಲ್ಲ ಆಗಿದ್ಯಲ್ಲ ನಿನ್ನಿಂದ ಎಷ್ಟು ಗಲಾಟೆ ನೋಡು ಮನೇಲಿ ಅವ್ನ್ ಬರ್ಲೇಬಾರ್ದೈತಲ್ಲ ಹಂಗಾರೆ ನಿಮಗೆ ಅವ್ನ್ ಬಂದೆ ಗಲಾಟೆ ಅದು ಅವ್ರಿಗೆ ನನಗಲ್ಲ ಈಗ ನನ್ ಮೇಲೆ ಏನ್ ಪ್ರೀತಿ ಇಲ್ಲ ಮಗನ್ ಮೇಲೆ ಜಾಸ್ತಿ ಪ್ರೀತಿ ಇರೋದು ಏನ್ ಇಷ್ಟೆಲ್ಲ ದುಡ್ದು ಸಂಪಾದನೆ ಮಾಡಿ ಏನಕ್ಕೆ ಯಾರಿಗೆ ಇಕ್ಬೇಕು ಅದೇ ಯಾರ್ಯಾರು ಅದೇ ಒಟ್ನಲ್ಲಿ ನಾನೇನ್ ಅವಶ್ಯಕತೆ ಯಾರಿಗೂ ಇಲ್ಲ ಯಾರಿಗಿಲ್ದಾರ ಮಗನಿಗೆ ಇರ್ತಾರೆ ಅಯ್ಯ ಅವರೇ ನೋಡ್ಕೋತಾರಂತಲ್ಲ ನೋಡ್ಕೊಳ್ಳಿ ಬಿಡಿ ನನ್ಗೇನ್ ತಿರ್ಗಾ ಅದನ್ನೇ ಹೇಳ್ತಾ ಇರ್ಬೇಡ ನೀನು ನೀನ್ ಯಾರ್ದಂಗ್ ಹೊಡಿಯಕ್ಕೆ ನಾನ್ ಯಾರಂದ್ರೆ ನೀನ್ ಯಾವಾಗ ನೋಡ್ಕ ಮಗನ ನೀನೇ ನೋಡ್ಕೊ ನನ್ನ ನೋಡ್ಕೊ ಹಾ ತೊಳ್ಗೋ ನೋಡ್ಕಂತೀನಿ ನೀನ್ ಹೋಗು ನೀನ್ ಇಲ್ಲಿದ್ರೆ ನಾನು ಯಾಕೆ ನೋಡ್ಕೊಂಡ್ಲಿ ವಿಷ್ಣು ಮಾತಾಡಬಾರ್ದು ತೊಲಗು ಅನ್ನೋದೆಲ್ಲ ಮಾತಾಡಬೇಡ ಯಾಕೆ ಏನಕ್ಕೆ ಹಿಂಗೆಲ್ಲ ಮಾತಾಡೋದು ನೋಡಿ ನೋಡಿ ಸಾಕಾಗೈತೆ ಸುಮ್ಮನೆ ಆಡಕ್ಕೆ ಒಂದ್ ಸೆಕೆಂಡು ಹೊರಗಡೆ ಕಾಲ್ ತೆಗೆದ್ರೆ ಎಷ್ಟು ಕಷ್ಟ ಅನ್ನೋದು ಯೋಚನೆ ಮಾಡ್ರಿ ಸುಮ್ಮನೆ ಆಡ್ಬೇಡ್ರಿ ಇಬ್ರು ಆಡ್ಬೇಡ್ರಿ ಅದನ್ನೆಲ್ಲ ಎಷ್ಟು ಕಷ್ಟ ಅನ್ನೋದು ಯೋಚನೆ ಮಾಡ್ರಿ ಸ್ವಲ್ಪ ಆಡಕ್ಕೆ ಒಂದ್ ಸೆಕೆಂಡಿಗೆ ಆಡ್ತೀರಾ ಆಚೆ ಕಾಲ್ ತೆಗೆದ್ರೆ ಎಷ್ಟು ಮುರುವಾಗಿ ಹೋಗ್ತಾನೆ ತಿಳ್ಕೊಳ್ರಿ ಫಸ್ಟ್ ಈಗ ಅವಳು ಬೇಕಾಗಿ ಏನ್ ಕೊಟ್ಟಿಲ್ಲ ಬಿಡು ಪಾಪ ಎಲ್ಲ ಮಿಸ್ ಆಗಿರುತ್ತೆ ಇನ್ ಮುಂದೆ ಹಂಗ್ ಮಾಡ್ಬೇಡ ಅಂತ ಹೇಳ್ಬೇಕು ಅಷ್ಟೇ ಅದಕ್ಕೆಲ್ಲ ಹೊಡೆದಾಡೋದು ಅವೆಲ್ಲ ಗುದ್ದಾಡೋದೆಲ್ಲ ಬೇಡ ಸುಮ್ಮನೆ ಇಬ್ರು ನೀನು ನಿನಗೂ ಕಷ್ಟ ಇದೆ ಅವಳಿಗೂ ಕಷ್ಟ ಇದೆ ಇಬ್ರು ಕಷ್ಟ ಇದೆ ಹೇಳ್ತೀನಿ ಕೇಳಿದ್ರೆ ಒಂದ್ ಮತ್ತೆ ಇಬ್ರು ಸೇರೇ ಎತ್ತಿರೋದು ನಾವು ಒಬ್ಬೊಬ್ರು ಯಾರು ಎತ್ತಿಲ್ಲ ಗೊತ್ತಾ ಏನ್ ತಲೆ ತಿಂತಿದ್ದೀನಿ ನಾನು ಚಿನ್ನು ಏನ್ ತಲೆ ತಿಂತಿದ್ದೀನಿ ಇಬ್ರು ಎಷ್ಟು ಇದು ಮಾಡ್ತಾ ಇದೀಯ ನೀನು ಸೇರಿ ಮಾಡಿದ್ರೆ ಚೆನ್ನಾಗಿರಲ್ಲ ಅವೆಲ್ಲ ಗೊತ್ತಾ
ಸೇರಿಸಿ ಸವಾಲ್ ಸೇರಾಗ್ತದೆ, ಸುಮ್ಮನೆ ಮಾಡ್ಬೇಡ್ರಿ. ಇನ್ನೊಂದು ಬಾರಿಸ್ಬಿಡ್ತೀನಿ ಅರ್ಧ ಅಂತ ಏಯ್, ಮುಂದೆ ಐತೆ. ಸುಮ್ನಿರು. ಇವತ್ತಿನ ಹೊಡಿತೀಯ, ಯಾಕ್ ಹೊಡಿತೀಯ? ಏನ್ ಬಾರಿಸ್ತೀಯ ಅಂದ್ರೆ? ನೆಲ, ಕೈ ಎತ್ಬಾರ್ದು. ಏನ್ ಅದ್ನೇ ಮಾತಾಡ್ತಾನೆ ಇದೀಯ ಅವಾಗಿಂದ. ನೀನ್ ಮಾಡಿ ತಪ್ಪು ಒಪ್ಕೋ ಫಸ್ಟ್. ನಾನೇನು ತಪ್ಪು ಮಾಡಿಲ್ಲ ಆಯ್ತಾ, ಯಾರೇ ಆದ್ರೂ ಅಷ್ಟು 24 ಗಂಟೆ ಕಂಡು ಏನ್ ತಪ್ಪು ಮಾಡಿಲ್ಲ? ಆಗಲ್ಲ, ಒಂದಲ್ಲ ಒಂದು ಸಲ ಮಿಸ್ ಆಗುತ್ತೆ. ಬಾರ್ಸಕ್ ನಾನು ಬಿಟ್ಟು ಬಿದ್ದಿದ್ದೀನಿ ಅಲ್ಲಿ, ನನ್ಗೆ ಯಾಕೆ ಹೊಡಿಬಾರ್ದು, ಬಾರ್ಸ್ಬೇಕು? ಹೊಡಿಬೇಡ, ಕೈ ಎತ್ಬಾರ್ದು. ಅವ್ರ ಹೆಣ್ಮಕ್ಳನ್ನ ಕೈ ಎತ್ಬೇಡ, ಒಳ್ಳೇದಲ್ಲ. ಸುಮ್ನಿರು ಮನೆ, ಕೈ ಎತ್ಬೇಡ, ಬೇಡ, ಕೈ ಎತ್ಬಾರ್ದು. ಅದೆಲ್ಲ ಮಾತಾಡ್ಬೇಡ, ಸುಮ್ನಿರು. ಚಿನ್ನ ನೀನ್ ಸುಮ್ನಿರೇ. ಸುಮ್ನಿರಿ ಆಂಟಿ, ಇವ್ರು ಯಾವಾಗ್ಲೂ ಇದೆ ಬಾರಿಸ್ತೀನಿ ಬಾರಿಸ್ತೀನಿ ಅರೆ ಬಾ ಅಂಗಡಿಗೆ. ಬಾರ್ಸಕ್ ನಾನೇನು ಬಿಟ್ಟಿದ್ದೀನಿ ಇವ್ರ ಹತ್ರ. ಹೊಡಿತಾ ಇರ್ಲಿಲ್ಲ, ದೇವರನ್ನೇ ಹೊಡಿತಾ ಇರ್ಲಿಲ್ಲ. ನೀನ್ ತಪ್ಪು ಮಾಡಿದ ಮಗ ನೋಡ್ಕೊಂಡ್ರೆ ಏನನ್ಬೇಕು? ಏನ್ ನಿಮ್ಗೆ ಒಬ್ಬನಿಗೆ ಹುಟ್ಟಿರೋದು ಮಗ? ನನ್ಗೆ ಹುಟ್ಟಿರೋ ಮಗ ಅಂತ ಅಯ್ಯ ಕುಡ್ಸೋದು ಇಲ್ಲ, ನಾನು ಇರೋದು ಇಲ್ಲ ಇಲ್ಲಿ. ಸುಮ್ನೆ ಹೋಗ್ಬಿಡು. ಇನ್ನೊಂದ್ ಬಾರ್ಸ್ಬಿಟ್ಟು ಏನಕ್ಕೆ ತಗ್ಬೇಕು ನಾನು? ಸುಮ್ನಿರು ಕೃಷ್ಣ. ಹೋಗ ನೀನ್ ಅಂಗಡಿ ಹೋಗ್ತೀನಿ, ಹೋಗ ನೀನು ಹೋಗ, ಸುಮ್ಮನೆ ಅಂಗಡಿ ಹೋಗ್ತೀನಿ, ಹೋಗ್ ನೀನು. ಬಾರ್ಸ ನಾನು ನೋಡೇ ಬಿಡ್ತೀನಿ, ನನ್ಗೂ ಗೊತ್ತು ಏನ್ ಮಾಡ್ಬೇಕಂತ. ಸುಮ್ಮನೆ ಹೋಗಿ ಕಿರ್ಚಾಡ್ಬಿಡ. ಎಲ್ಲ ಅಕ್ಕಪಕ್ಕ ಮನೆಯವರೆಲ್ಲ ನೋಡಿ ಕೇಳಿಸ್ತೀನಿ. ನೀನ್ ಕಿರಿಸ್ತಿಲ್ವಾ ಅಪ್ಪು? ನೀನ್ ಕಿರಿಸ್ತಿಲ್ವಾ? ಬಿಡಿ ಆಂಟಿ, ಇರ್ಲಿ, ಅವರೇ ಇರ್ಲಿ, ನಾನೇ ಹೋಗ್ತೀನಿ. ತೊಲಗು. ಏಯ್, ಏನ್ ಮಾತು ಮಾತಾಡ್ತೀನಿ ನೀನು? ಈಗ ನಾನು ತಲುಗಿದ್ರೆ ನೀನ್ ಚೆನ್ನಾಗಿರ್ತೀಯ ಅಪ್ಪು. ಸುಮ್ಮನೆ ಹೋಗು, ನಂಗೆ ತಲೆ ಕೆಡ್ಸ್ಬಿಡ. ನಂಗೆ ಈಗ್ಲೇ ಬಿ ಪಿ ರೈಸ್ ಏನ್ ಆಗ್ಬಿಟ್ಟೈತೆ. ಮಾಡ್ತೀಯ ತಲೆ ಕೆಟ್ರೆ? ಏನ್ ಮಾಡ್ತೀಯ? ಮಗ ಮಾತ್ರೆ ಕಡ್ದೈತೆ ನೋಡಿದ್ಯಾ? ಹೋಗ್ಲಿ ಬಿಡು, ಮಾತ್ರ ತಾನೇ ಕೊಡ್ತಿರೋದು, ಬೇರೆ ಏನು ಆಗಿಲ್ವಲ್ಲ ತಾನೇ? ನೋಡಕ್ಕ ಹಿಂಗ್ ಮಾತಾಡಿದ್ರೆ ಕೋಪ ಬರಲ್ವಾ? ನಂಗೆ ತಿರ್ಗಾ ಬಿ ಪಿ ರೈಸ್ ಮಾಡ್ಬಿಡ. ಏನ್ ಮಾಡ್ತೀಯ? ಏನ್ ಮಾಡ್ತೀಯ? ಏನಿವ ನಾನು ಹಿಂಗ್ ಇನ್ನೊಂದು ಹೊಡಿಬೇಕು. ಫ್ರಾಂಕ್ ವಿಡಿಯೋ ಮಾಡ್ತಿರ್ಬೇಕು. ನಿಮ್ಮ ಅಣ್ಣಂಗೆ ಹೇಳ್ತಿದ್ದೀನಿ, ಬಂದು ತೊಡಿಯಪ್ಪ. ನಾನು ಹೆಂಗ್ ಹೊಡಿಲಿ? ನಾನೇ ಹೊಡೆದ್ಬಿಡ್ತೀನಿ. ಆ ಆಂಟಿಗೆ ಲಾಸ್ಟಲ್ಲಿ ನಾವು ಪ್ರಾಂಕ್ ಮಾಡ್ತಿದ್ದೀವಿ ಅಂತೇಳಿ ಗೊತ್ತಾಗ್ಬಿಡ್ತು. ಯಾಕಂದರೆ ನಾನು ಮಧ್ಯೆ ನಗ್ತಿದ್ದೆ ಆಯಿತಾ. ಅಂದರೆ ಕೊನೆಯಲ್ಲಿ ನಂಗೆ ನಗು ತಡಿಲಿಕ್ಕೆ ಆಗ್ತಿರಲಿಲ್ಲ, ನಗ್ತಾ ಇದ್ದೆ. ಅದಕ್ಕೆ ಕೇಳ್ತಿದ್ದೆ, ನಿಮಗೆ ಯಾವಾಗ ಗೊತ್ತಾಯಿತು ನಾವು ಪ್ರಾಂಕ್ ಮಾಡಿದ್ವಿ ಅಂತ? ನೀನು ಲಾಸ್ಟಲ್ಲಿ ನಗ್ತಲ್ಲ, ನನಗೆ ಆಗ ಗೊತ್ತಾಯಿತು ನೀವೇನೋ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ರು ಅವರು. ನನಗೆಲ್ಲ ನಮ್ಮ ಬರ್ತಡೇಸ್ಲೇ ನನಗೆ ಫ್ರಾಂಕ್ ಮಾಡ್ಬಿಟ್ರಲ್ಲ. ನಾನು ಬಾಯಿ ಬಂತು ಹಂಗುವೆ. ಇವ್ರೇನ್ ಗೊತ್ತಾ, ಇವ್ರು ನನಗೆ ಕಣ್ಣಲ್ಲಿ ನೀರು ಬರೋ ಅಂತ ಹಂಗೆ ಒಳಗೆ ಹಾಕೊಂಡೆ. ನಿನ್ನ ಹತ್ರ ಇವಳು ಅಳ್ತಾಳಲ್ವಾ, ನಾನು ಹಂಗಂತ ತಡಕ ಸುಮ್ಮನೆ ಗೊತ್ತಾ. ಒಳಕಲ್ಲ ಕಣ್ಣಲ್ಲಿ ನೀರು ಬಂದಿದ್ದು ನನಗೆಲ್ಲ. ಆಮೇಲೆ ವಿಷ್ಣು ಹೊಡಿತೀಯ ನೀನು ಅಂತ ಅಂದ ರೇಟ್ ಇಲ್ಲ ಇವಳು. ಏನಪ್ಪ ಹೊಡೆದ್ಬಿಡ್ತೀಯ? ನಾನು ಹೊಡೆದ್ರೆ ಅಂದಲ್ಲ, ಅವಾಗ ಇವಳಿಗೆ ಒಂದು ಕೊಡ ನನ್ ಮನ್ಸು ಬಂತು ನನಗೆ. ಯಾಕೆ ತಿರುಗಂತ ಹೇಳಿ ಇವತ್ತು ಅಂತ ನನ್ ಡೌಟು. ಆಮೇಲೆ ಏನ್ ಗೊತ್ತಾ, ಲಾಸ್ಟ್ ಆದ್ಮೇಲೆ ನಾನು ಹೋಗ್ತೀನಲ್ಲ, ಅವಾಗ ನೀವು ನನ್ನ ಹಿಂದೇನಾದ್ರೂ ಬರ್ತೀರಾ ಅನ್ಕೊಂಡ್ರೆ ನೀವು ಇಲ್ಲೇ ಬರ್ತೀರಾ. ಅಲ್ಲ, ಇದು ಸರ್ಪ್ರೈಸ್ ಪ್ರಾಂಕ್ ಇದು. ಏನ್ ಗೊತ್ತಾ ಅಪ್ಪು, ಆಕ್ಚುಲಿ ಅನ್ಕೊಂಡಿದ್ದು ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ಬಿಟ್ಟು ನಾನು ಒಳಗಡೆ ಹೋದ್ನಲ್ಲ, ಅವಾಗ ಆಂಟಿ ಎದ್ದು ಬರ್ತಾರೆ. ಅವಾಗ ವಿಶ್ ಹ್ಯಾಪಿ ಬರ್ಡೇ ಅಂತ ಹೇಳೋಣ, ಪ್ರಾಂಕ್ ಅಂತ ಹೇಳೋಣ ಅಂತ ಅನ್ಕೊಂಡ್ರೆ. ಅಯ್ಯೋ ಶಿವ, ನಾವ್ ಏನ್ ಹೇಳ್ಕೊಂಡ್ ಬಂದು ಇವಾಗ ಇಲ್ಲಿಗೆ. ಅಲ್ಲಿ ಮಾಕ್ಲಿಗೆ ಹೋಗೋಣ ಅಂತ ನಾವು ಬಂದಿದ್ದು. ಈಗ ಅಲ್ಲಿ ಹೋಗೋಣ ಮಾಕ್ಲಿಗೆ, ಅವ್ರ ಅತ್ತೆ ಮನೆಗೆ ಹೋಗ್ಬಿಟ್ಟು ಬರೋಣ, ಬ್ಲೌಸ್ ಬಿಟ್ಬಿಟ್ಟು ಬರಬೇಕು, ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ನಾವು ಇಲ್ಲಿಗೆ ಬಂದು ಇದ್ದು. ನಮ್ಮ ಮೇಲೆ ಅಷ್ಟು ಪ್ರೀತಿ ಇಟ್ಟಿದಿರಲ್ಲ, ಅಷ್ಟೇ ಸಾಕು ನಮ್ಗೆ. ನಾನಿಗೆ ಇವಳು ಯಾಕಂದ್ರೆ ಅಂದ್ಬಿಟ್ಟು ನಾವು ಫೋನ್ ಮಾಡ್ರು ಮಾತಾಡ್ಲಿಲ್ಲ, ಮಾತಾಡಿಲ್ವಾ? ನಾವು ಗೊತ್ತಿಲ್ಲ ಅಂತ ಗೊತ್ತಿರ್ಲಿಲ್ವಾ ನಿಮಗೆ? ಇಲ್ಲಿ ಬರ್ತೀವಿ ಅಂತ ಹೇಳಿದ್ವಾ? ನಾವೇನಿಲ್ವಲ್ಲ. ಇಲ್ಲ, ನಾನು ಈ ಪ್ರ್ಯಾಂಕ್ ಅಲ್ಲಿ ನಾನು ಇನ್ವಾಲ್ವ್ ಆಗಿದ್ದೆ. ನೀನ್ ಎಂತ ಹೆಂಗ್ ಕೂತಿದ್ರು ಯಾಕೋ ನಂಗೆ ಶಿವ ಏನು ಮಾತಾಡ್ತಿಲ್ಲ, ನಂಗೆ ಡೌಟ್ ಬಂತು. ಏನು ಅಲ್ಲ ನೀವು ಎಂತಾರ ಆಯ್ತು. ನಾನು ರೇಖಮ್ಮ ಮತ್ತೆ ಒಟ್ಟಿಗೆ ಸೇರಿ ಪ್ರಾಂಕ್ ಬರ್ದಿರೋದೇನು ಓದಿ ಬರಲ್ಲಪ್ಪ ನಂಗೆ ಹೇಳಕ್ಕೆ. ಇದು ಓದು ಲೇಖನ ಅಮ್ಮಂಗೆ ಓದ್ಬಿಟ್ಟು ಹೇಳು. ಹ್ಯಾಪಿ ಬರ್ಡೇ ನನ್ನ ಆಂಟಿ. ಏನ್ ಗೊತ್ತಾ, ನಾನು ಫಸ್ಟ್ ಇಂದನೂ ನನ್ನ ಆಂಟಿ ಅಂತಾನೆ ಸೇವ್ ಮಾಡ್ಕೊಂಡಿದ್ದು ಆಯ್ತಾ. ಅದು ಲೇಖಮ್ಮ ಸೇವ್ ಮಾಡಿದ್ದು. ನಾನ್ ಆಮೇಲೆ ಯಾರಾದ್ರೂ ನೋಡಿದ್ರೆ ಅನ್ಕೋತಾರ ಅನ್ಬಿಟ್ಟು ಬರೀ ಆಂಟಿ ಅಂತ ಮಾಡ್ದೆ. ಅದು ನೀವು ನೋಡ್ಬಿಟ್ಟು ಏನ್ ನೀನು ನನ್ನ ಆಂಟಿ ನನ್ನ ಡಿಲೀಟ್ ಮಾಡ್ಬಿಟ್ಟಿದ್ಯಾ, ಆ ಪ್ರೀತಿ ಹೊಂಟೋಗ್ಬಿಡ್ತಾ? ನಾನು ಹೇಳಿದ್ದು ಆಂಟಿ ನಿನ್ನ ಆಂಟಿ ನನ್ನ ಆಂಟಿ ಹೋಗ್ಬಿಟ್ಟು ಬರೀ ಆಂಟಿ ಮಾಡ್ಕೊಂಡ್ರೆ ನಿನ್ ಮಗಳು ಇಷ್ಟೇ ಪ್ರೀತಿ ಇರೋದು ನಿನ್ ಮಗಳ ಮೇಲೆ ಅಂತ ಹೇಳಿದ್ದು. ಅಷ್ಟೇ ಸ್ವಲ್ಪ ದಿನ ಅಷ್ಟೇ ಪ್ರೀತಿ ಇರೋದು ಅಂತ ಹೇಳುದು. ಅದಕ್ಕೆ ಚೇಂಜ್ ಮಾಡಿ ಇವಾಗ ನನ್ನ ಆಂಟಿ ಅಂತಾನೆ ಅಲ್ಲ ನೀನು ಲೇಖನ ಇದ್ರು
ನಿಜವಾಗ್ಲೂ ನನಗೆ ಬಂದು ಯಾಕೆ ಹಿಂಗ್ ಆಡ್ತವ್ರು ಇವತ್ತು, ಯಾಕೆ ನಿಜವಾಗ್ಲೂ ತಲೆ ಕೆಟ್ಟ ಕಣ್ಣಲ್ಲಿ ನೀರ್ ಬಂದವ್ ಹಂಗೆ ಸ್ಟಾರ್ಟ್ ಮಾಡ್ಕೊಂಡಿದೀನಿ ನಾನು. ಯಾಕೆ ಹಿಂಗ್ ಜಗಳ ಕತ್ಕೊಂಡಿದ್ದಾರೆ ಬರ್ತಡೇ ದಿನಾನೇ ಕಿತ್ತಾಡ್ಬೇಕಾ ಅಲ್ಲ ಬರ್ತಡೆ ನಂಗೆ ವಿಡಿಯೋ ಕಾಲಲ್ಲಿ ಎಟ್ಟಿದ ತಕ್ಷಣ ಅಮ್ಮ ಫುಲ್ ಯಾಕೋ ಅಳ್ತಿರಂಗವಳೆ ಕಣಮ್ಮ ಅಂದ ತಕ್ಷಣ ಅಕ್ಕ ಫುಲ್ ಗಾಬ್ರಿಗೆ ಫೋನ್ ಎಲ್ಲ ಎತ್ಕೊಂಡು ಓಡ್ ಬಂದು ಫೋನ್ ಮಾಡಿದ್ದೀನಿ ಹೀಗೆ ಫೋನ್ ಮಾಡ್ತೀನಿ ನಾನು. ಹಂಗೂ ಮಕ್ಳಿಗೆ ಹೋಗ ಬಾರಮ್ಮ ಅಂದ್ರೆ ಇವಳೇನಂದ್ ಗೊತ್ತಮ್ಮ, ಎಲ್ಲಿ ಮಾಡ್ತಾವ ಬೇಡ ಬಾರಮ್ಮ ನಾನು ನಮ್ಮ ಅತ್ತೆಗೆ ಹಂಗೂ ಕಾಲೇಜ್ ಏನಂದೆ ಅತ್ತೆ 7 ಗಂಟೆ ಹಂಗ್ ಬರ್ತೀವಿ ಅಂತಂದೆ. ನಮ್ಮಂಗ್ ಅವಾಗ್ಲೂ ಫ್ಲಾಶ್ ಆಗಿಲ್ಲ ನಮ್ಮ ಅತ್ತೆ 7 ಗಂಟೆ ಅಂದಾಗ. ನಮ್ಮ ಹಂಗಂತು 7 ಗಂಟೆ ಯಾಕೆ ಹೇಳ್ತಿದ್ಯಾ, ಈಗ ಹೋಗ್ ಬಂದ್ಬಿಡೋಣ ಅಂತ. ಈಗ ಬೇಡ ಬಿಡಮ್ಮ 7-8 ಗಂಟೆಗೆ ಶಿಲ್ಪ ಬರ್ತಾಳೆ ಅಂತ. ಇಲ್ಲಮ್ಮ ಅವ್ಳು ಬರಲ್ಲ ಅಂತೆ. ಥ್ಯಾಂಕ್ ಯು. ಅಕ್ಕ ಇನ್ನೇನ್ ಕಣ್ಣಲ್ಲಿ ನೀರ್ ಬರೋದು. ನನಗೆ ಎಷ್ಟೊಂದು ಇದ್ಯಾಕೆ ಇವತ್ತು ಒಂಥರ ತಲೆನೋವು ಬಂದಂಗ ಒಂದು 5 ನಿಮಿಷ ಆಮೇಲೆ ಇವ್ಳು ಯಾಕೋ ನಗೆ ಕತ್ಕೊಂಡ್ಲು. ಕ್ಯಾಮ್ರಾಗ ಅಲ್ಲಿ ನೋಡ್ಬಿಟ್ಟೆ ನಾನು ಇವ್ರಿಗೆ ಹೇಳ್ತಿದ್ದೆ ಹಿಂಗ್ ಹೊಡಿಯಪ್ಪ ನಾನು ಕೈಯಾಗ ಹಂಗೂ 2-3 ಸತಿ ಹಿಂಗ್ ಕೈ ಅವ್ನು ಬಂದ್ ಕೂತ ಕೈ ಹಿಂಗ್ ಅಂದೆ ನನ್ನ ಕೈ ಹಿಂಗ್ ಹಿಡ್ಕೊಂಡೆ ಎಲ್ಲಿ ಹೊಡೆದ್ಬಿಡ್ತಾನೆ ಅಂತ. ನಾನು ಎಲ್ಲಿ ಹೊಡೆದ್ಬಿಡ್ತಾನೆ ಕೈ ಹಿಡ್ಕೊಂಡು ಅವ್ನ ಕೈನೇ ನೋಡ್ತಿದ್ದೆ ಹೊಡೆದ್ಬಿಡ್ತಾನೆ ಅಂತ. ನಾನು ಎಲ್ಲ ಹೊಡೆದ್ಬಿಡ್ತಾನೆ ಅವ್ನ ಕೈನೇ 2-3 ಸತಿ ತಳ್ಳಿದೆ. ನಾನು ಹೋಗ್ಬಿಡ್ತೀನಿ ಅಂಗಡಿಗೆ ಅಂತವ. ಸಕ್ಸಸ್ ಆಯ್ತಾ ಪ್ರ್ಯಾಂಕು? ನಾನಾ ಕರೆಕ್ಟಾಗಿ ಆಕ್ಟಿಂಗ್ ಮಾಡಿದೀನಿ ಅಕ್ಕ. ನೀನ್ ಮಾಡಿದ್ರೆ ಇವಳೆ ಮಾಡ್ಲಿಲ್ಲ. ನನ್ನಿಂದನೇ ಗೊತ್ತಾಗ್ಬಿಡ್ತಿ ಇವ್ರಿಗೆ. ಯಾಕೆ ಹಿಂಗ್ ಆಡ್ತಾವ್ರಪ್ಪ, ಭಯನೇ ಹತ್ಕೊಂಡ್ಬಿಟ್ಟಿತ್ತೆ ನನಗೆ. ಒಟ್ನಲ್ಲಿ ಅಕ್ಕ ಬೇಜಾರಾಗಿದ್ ನನ್ ಕಣ್ಣು ಕಾಣಿಸ್ತು. ಹೊಡಿಬೇಕಿತ್ತು ಇವ್ರು ನನಗೆ ಇವತ್ತು ಚೆನ್ನಾಗಿರೋದು ಅಂತಾರ. ಬಿಡ್ತಾ ಇದ್ನ ನಾನು. ಇವರು ನಮ್ಮ ಪ್ರಾಂಕಲ್ಲಿ ಪಾಲ್ಗೊಂಡಿದ್ದಾರೆ. ಇವ್ರು ಆದ್ರೆ ವಿತೌಟ್ ಆಕ್ಟಿಂಗ್ ನಮ್ದು. ಇವ್ರು ಆಕ್ಟಿಂಗ್ ನಾನು ಮಾಡಿದ್ರು. ಕಣ್ಣೆಲ್ಲ ಕೆಂಪು ಮಾಡ್ಕೊ, ಈರುಳ್ಳಿ ಪರಳಿ ಕುಯ್ದು ಎಲ್ಲ ಹೇಳ್ಕೊಟ್ಟಿದ್ದೆ. ನೀವೆಲ್ಲ ಒಂಚೂರು ಮಾಡಿದ್ರೆ ಚೆನ್ನಾಗಿರ್ತಿತ್ತು. ನನ್ಗೆ ಅದೆಲ್ಲ ತಲೆಗೆ ಬರ್ಲಿಲ್ಲ. ಇವತ್ತಿನ ಪ್ರ್ಯಾಂಕ್ ಕತೆ ಈ ಥರ ಇತ್ತು ನೋಡಿ. ನಾನು ಲಾಸ್ಟಲ್ಲಿ ನಕ್ಕಿಲ್ಲ ಅಂದರೆ ಆಗಲೂ ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ. ನಾನು ನಕ್ಬಿಟ್ನಲ್ಲ ಕೊನೆಯಲ್ಲಿ, ಹಂಗಾಗಿ ಅವ್ರು ಕಂಡುಹಿಡಿದು ಬಿಟ್ಟರು. ಅಪ್ಪು ಆಗಲೇ ನಂಗೆ ಆ್ಯಕ್ಟಿಂಗ್ ಮಾಡೋಕ್ಕೆ ಬರಲ್ಲ ಅಂತ ಹೇಳ್ತಿದ್ರು ನೋಡಿ. ಅವ್ರು ಚೆನ್ನಾಗಿ ಮಾಡಿದ್ರು, ನಾನು ನೆನೆ ಸಿಗಾಕೊಂಡ್ಬಿಟ್ಟೆ. ಆದರೂ ಕೂಡ ಚೆನ್ನಾಗಿತ್ತು ಒಂಥರ. ಇನ್ನಿವಾಗ ಅವ್ರಿಗೆ ಕೇಕ್ ತೊಗೊಂಡು ಬಂದಿದ್ವಲ್ಲ, ಅದನ್ನು ಕಟ್ ಮಾಡಿಸ್ತಾ ಇದ್ದೀವಿ. ಆಮೇಲೆ ನಾನು ಗಿಫ್ಟ್ ತಂದಿದ್ನಲ್ಲ, ಅದನ್ನು ಕೊಡೋದೇ ಮರ್ತ್ಬಿಟ್ಟೆ ನಾನು. ಆಮೇಲೆ ಅವ್ರ ಮನೆಗೆ ಹೋದ್ಮೇಲೆ ನೆನಪಾಯಿತು, ಅಯ್ಯೋ ನಾನು ಗಿಫ್ಟೇ ಕೊಡಲಿಲ್ವಲ್ಲ ಅಂತ. ಆ್ಯಕ್ಚುಲಿ ನಾವು ಅವರು ಈಗ ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ರೂಮಿಗೆ ಬಂದಾಗ ನಾನು ಹಿಂದೆ ಬರ್ತಾರಲ್ಲ, ಆವಾಗ ಕೇಕು ಮತ್ತು ಗಿಫ್ಟೆಲ್ಲ ಕೊಡೋಣ ಅಂದ್ಕೊಂಡೆ. ಅದು ಉಲ್ಟಾ ಆಗಿಬಿಡ್ತಲ್ಲ, ಹಂಗಾಗಿ ನನಗದು ಮರ್ತೇ ಹೋಯಿತು. ಇನ್ನು ಊಟಕ್ಕೆ ಆಂಟಿ ಮನೆಗೆ ಬಂದಿದ್ವಿ. ಬೆಳಗ್ಗೆನೇ ಹೇಳಿದ್ರು ಅವರು, ನೈಟು ನಮ್ಮ ಮನೇಲೇ ಅಡುಗೆ ಮಾಡ್ತೀನಿ, ಇಲ್ಲಿಗೆ ಬನ್ನಿ ಅಂತ. ಅವ್ರೇನು ಅಂದ್ಕೊಂಡಿದ್ದಾರೆ ಅಂದರೆ, ನಾವು ಮಾಮೂಲಿಯಾಗಿ ಕೇಕ್ ಕಟ್ ಮಾಡ್ಸೋಕೆ ಅವ್ರ ಮನೆಗೆ ಹೋಗ್ತೀವಿ ವರ್ಷ ಹಾಗಾಗಿ ಹಂಗೆ ಬರ್ತಾರೆ ಅಂತ ಹೇಳ್ಬಿಟ್ಟು ಅವರು ಅಡುಗೆ ಎಲ್ಲ ರೆಡಿ ಮಾಡಿದರು ಮಧ್ಯಾಹ್ನನೇ. ನಾವು ಈ ಥರ ನಮ್ಮ ಮನೇಲೆ ಕೇಕ್ ಕಟ್ ಮಾಡಿಸಿದ್ವಲ್ಲ ಪ್ರ್ಯಾಂಕ್ ಮಾಡಿ, ಅದು ಅವ್ರಿಗೊಂಥರ ಶಾಕು. ನಾನು ಹಿಂಗೆ ಅಂದ್ಕೊಂಡಿದ್ದೆ ನೀವೆಲ್ಲ ಸೇರ್ಕೊಂಡು ಹಿಂಗೆ ಮಾಡಿದ್ರಲ್ಲ ಅಂತ. ಇನ್ನು ಒಬ್ಬಟ್ಟೆಲ್ಲ ಮಾಡಿಟ್ಟಿರೋದಿಲ್ಲ, ಈ ಥರ ಆಯ್ತಲ್ಲ. ಹಾಗಾಗಿ ಇವಾಗ ನಾವು ಬಂದ ಕೂಡಲೇ ಒಬ್ಬಟ್ಟೆಲ್ಲನೂ ಕೂಡ ತಟ್ತಾ ಇದ್ದಾರೆ. ಬಿಸಿ ಬಿಸಿ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ ಅಂತ. ಇನ್ನು ಸಂತನೂ ಕೂಡ ಕೇಕ್ ತೊಗೊಂಡು ಬಂದು ಕಟ್ ಮಾಡಿಸಿದ್ದಾಯಿತು. ಸೆಲೆಬ್ರೇಟ್ ಇಲ್ಲೊಂದು ಸಲ ಮಾಡಿದ್ವಿ. ಇನ್ನು ಸುಮಾರು ಜನ ಕಮೆಂಟಲ್ಲಿ ಹೇಳ್ತಾ ಇರ್ತೀರ, ನಿಜ ನೀವು ಆಂಟಿ ಮತ್ತು ಅರ್ಪಿತವರು ಎಷ್ಟು ಹೆಲ್ಪ್ ಮಾಡ್ತಾರೆ ನಿಮಗೆ, ಎಷ್ಟೊಂದು ಕೇರ್ ಮಾಡ್ತಾರೆ, ನೀವು ಲಕ್ಕಿ ಅಂತ. ನಿಜವಾಗ್ಲೂ ನಾವು ಲಕ್ಕಿನೇ ನೋಡಿ. ಸುಮ್ಮನೆ ನಾವು ಜಗಳ ಮಾಡ್ಕೊಂಡ್ವಿ ಅಂಥೇಳಿ ಜಸ್ಟ್ ಒಂದು ಫೋನ್ ಕಾಲ್ ಅಷ್ಟೇ, ನಾನು ಹೇಳೂ ಇಲ್ಲ ನಾನು ಜಗಳ ಮಾಡಿದ್ದೀನಿ ಅಂತ. ಬರೀ ನಾನು ಸಪ್ಪಗಿದ್ದಿದ್ದಷ್ಟೇ ಪಟ್ಟಂತ ಬಂದುಬಿಟ್ಟಿದ್ದಾರೆ ಅವರು. ಇವಾಗಂತ ಅಲ್ಲ, ಯಾವಾಗಲೂ ಅಷ್ಟೇ. ನಾನು ಏನಾದರೂ ಬೇಜಾರು ಮಾಡ್ಕೊಂಡಿರ್ಬೋದು ಅಥವಾ ಏನೋ ಒಂದು ವಿಷಯನ ನಾನು ಇನ್ನೂ ಹೇಳ್ಕೊಂಡಿಲ್ಲ ಅಂದಾಗ ಮುಂಚೆನೇ ಅವ್ರು ಕಂಡುಹಿಡಿದು ಬಿಡ್ತಾರೆ, ಏನೋ ಬೇಜಾರಲ್ಲಿ ಇದೆಯಲ್ಲ, ಏನಾಯಿತು ಅಂತ. ಅಂದರೆ ಅಷ್ಟು ಚೆನ್ನಾಗಿ ಅವ್ರು ನಮ್ಮನ್ನ ಅರ್ಥ ಮಾಡ್ಕೊಂಡಿದ್ದಾರೆ, ನಾವು ಅವ್ರನ್ನ ಅಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀವಿ. ಒಂಥರ ಇವಾಗ ನಾವು ಫ್ಯಾಮಿಲಿನೇ ಆಗಿಬಿಟ್ಟಿದ್ದೀವಿ. ಏನೇ ಒಂದು ಕಷ್ಟ ಸುಖ ಅಂದರೂ ಕೂಡ ಶೇರ್ ಮಾಡ್ಕೊಳ್ಳೋಕೆ ಹತ್ರದಲ್ಲಿ ಯಾರಾದರೂ ಒಬ್ಬರು ನಮಗಿದ್ದಾರೆ ಅಂದರೆ ಇವರಿಬ್ಬರೇ ಆಯಿತಾ. ಇನ್ನು ಇವತ್ತಿನ ವ್ಲಾಗ್ ನಿಮಗೆ ಏನು ಅನ್ನಿಸ್ತು, ಯಾವ ಥರ ಇತ್ತು ಕಮೆಂಟಲ್ಲಿ ತಿಳಿಸಿ ಆಯಿತಾ. ಇನ್ನು ಪೂರ್ತಿ ವ್ಲಾಗ್ ನೋಡಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಕೇಕ್ ಕಟ್ ಮಾಡ್ತಿರ್ಬೇಕಾದ್ರೆ ಅದೇನೋ ಮನೆ ತುಂಬ ಹರಡ್ಬಿಟ್ಟು ಇವಾಗ ನಮ್ಗೆ ಡಬ್ಬಲ್ ಕೆಲಸ ಕೊಟ್ಟಿರೋದು ನೋಡಿ.